ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೂದರಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ. ಅದ್ಯ ಕಥಾ ಪ್ರಾರಂಭೆ ಕಿಂಚಿನ್ ಮಾಹಾತ್ಮ್ಯಾನುವಾದಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಲಕ್ಷ್ಮೀ ವೆಂಕಟೇಶ ಭೂವರಾಹನ ಸನ್ನಿಧಾನದಲ್ಲಿ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ಪ್ರಾತಃ ಕಾಲದಲ್ಲಿ ನಾವು ಪೂಜ್ಯ ಶ್ರೀಪಾದಂಗಳವರ ಮುಖದಿಂದ ಶ್ರವಣ ಮಾಡಿ ಆಮೇಲೆ ಮತ್ತೆ ಪುನಃ ಮೊದಲನೇ ಸ್ಕಂಧದಲ್ಲಿ ಬರುವ ಮೊದಲನೇ ಶ್ಲೋಕದ ಅಭಿಪ್ರಾಯವನ್ನು ತಿಳಿಯಲಿಕ್ಕೆ ಪ್ರಯತ್ನ ಪಟ್ವಿ. ಭಾಗವತ ಶ್ರವಣದ ಫಲ ಏನು ಅಂತ ಮಹಾತ್ಮ್ಯವನ್ನು ಕೂಡ ಬೆಳಗ್ಗೆ ನಾವು ಶ್ರವಣ ಮಾಡಿದ್ವಿ ಪದ್ಮಪುರಾಣದಲ್ಲಿ ಬಂದಂತೆ. ಭಾಗವತ ಮನುಷ್ಯನಿಗೆ ಹಂತ ಹಂತವಾಗಿ ಮೇಲ್ಬಾ ಅಂತ ಕರೀತದೆ. ಕೆಳಗೆ ಹೋಗಬೇಡ, ಮೇಲ್ಬಾ. ವಿಚಾರದಿಂದ, ಆಲೋಚನೆಯಿಂದ, ಆಚರಣದಿಂದ, ನೀನು ಮಾಡುವ ಧ್ಯಾನಾದಿಗಳಿಂದ ಮೇಲ್ಬಾ. ಇದು ಭಾಗವತದ ಉದ್ದೇಶ. ಮನುಷ್ಯ ಆಲೋಚನೆಯಿಂದ ಮೇಲ್ ಬರಬೇಕು. ಭಗವಂತ ಕೊಡುವಂತಹ ಅನೇಕ ಸಮಸ್ಯೆಗಳಿಗೆ ಉದ್ದೇಶ ಇದೆ ಅಂತನ್ನೋದು ಭಾಗವತದಿಂದ ತಿಳಿದು ಬರುತ್ತದೆ. ಸಮಸ್ಯೆಗಳನ್ನು ಭಗವಂತನೇ ನೀಡೋದು ನಿಜ. ಆಪತ್ತು ಭಗವಂತನಿಂದ ಬರ್ತದೆ ಅನ್ನೋದು ನಿಜವೇ. ನಾವು ಅದನ್ನು ಕರ್ಮದ ಮೈ ಮೇಲೆ ಹಾಕ್ತೇವೆ. ಹಾಕಬಾರ್ದು ಅಂತ ಅರ್ಥ ಅಲ್ಲ, ಕರ್ಮದ ಮೈ ಮೇಲೆ ಹಾಕಬೇಕು. ಮತ್ತೆ ಹಿಂಗ್ಯಾಕಾಯಿತು ನನ್ನ ಜೀವನದಲ್ಲಿ? ಕರ್ಮ ಅಂತ. ಕರ್ಮ ಜಡ. ಜಡವಾದ ಕರ್ಮಕ್ಕೆ ಎಲ್ಲವನ್ನೂ ತಂದುಕೊಡುವ ಶಕ್ತಿ ಇಲ್ಲ. ಏನು ಮಾಡುವ ಶಕ್ತಿಯೂ ಜಡಕ್ಕಿಲ್ಲ ಅನ್ನೋ ಸಿದ್ಧಾಂತವನ್ನು ಒಪ್ಪಿ ನಡೆಯೋರು. ಹಾಗಾಗಿ ದಾರ್ಶನಿಕವಾಗಿ ಆಲೋಚಿಸಿ ಕರ್ಮದ ಮೇಲೆ ಹಾಕೋದಕ್ಕಿಂತಲೂ ಭಗವಂತನೇ ಎಲ್ಲವನ್ನು ಮಾಡ್ತಾನೆ ಅಂತ ಸಿದ್ಧಾಂತವನ್ನು ದೃಢಪಡಿಸ್ಕೊಳ್ಬೇಕು. ಅದರ ಹಿಂದೊಂದು ಸತ್ಯ ಇದೆ.
ಇಷ್ಟೆಲ್ಲ ಭಗವಂತ ಸಮಸ್ಯೆ ಕೊಡೋದ್ರ ಹಿಂದೆ ಏನು ಉದ್ದೇಶ? ಅದಕ್ಕೆ ಹಿರಿಯರು ಇದರ ಬಗ್ಗೆ ಸಾಕಷ್ಟು ಆಲೋಚನೆ ಮಾಡಿ ಒಂದು ಉತ್ತರ ಕೊಟ್ಟರು. ಮನುಷ್ಯನನ್ನ ಮೇಲ್ ತರಲಿಕ್ಕೆ ಇದಕ್ಕಿಂತ ಉಪಾಯ ಇಲ್ಲ ಅಂತ. ಮನುಷ್ಯ ಕಾಲು ಬಡಿಯದೇನೆ ಈಜಾಡ್ಲಿ ಅಂದ್ರೆ ಅರ್ಥ ಇದೆನಾ? ಮನುಷ್ಯ ಕೈ ಬಡಿಯದೇನೆ ನೀರಿನಲ್ಲಿ ತೇಳ್ಲಿ ಅಂದ್ರೆ ಅರ್ಥ ಇದೆನಾ? ಮನುಷ್ಯ ಉಸಿರು ಹಿಡಿಯದೇನೆ ನೀರಿನಲ್ಲಿ ತೇಲಾಡ್ಲಿ ಅಂದ್ರೆ ಅರ್ಥ ಇದೆನಾ? ನೀರಿನಲ್ಲಿ ಈಜಬೇಕಾದ್ರೆ ಈ ಉಸಿರು ಹಿಡಿಲೇಬೇಕು, ಕಾಲು ಬಡಿಲೇಬೇಕು, ಕೈ ಬಡಿಲೇಬೇಕು. ಇಲ್ಲದೆ ಇದ್ರೆ ಈಜಾಡ್ಲಾರ, ತೇಲ್ಲಾರ, ದಡ ಮುಟ್ಲಾರ. ಭಾಗವತ ಇದೇ ವಿಷಯವನ್ನು ಸ್ಪಷ್ಟಪಡಿಸ್ತದೆ. ಸಂಸಾರ ಅನ್ನೋ ಸಾಗರದಲ್ಲಿ ತೇಲಾಡಬೇಕಾ, ಈಜಾಡಬೇಕಾ, ದಡ ಸೇರಬೇಕಾ? ಹಾಗಾದ್ರೆ ಉಸಿರು ಕಟ್ಟಬೇಕು, ಕಾಲು ಬಡಿಬೇಕು, ಕೈ ಬಡಿಬೇಕು. ಇದನ್ನು ಸಮಸ್ಯೆ ಅಂತ ನೀನು ಹೆಸರಿನಿಂದ ತಿಳ್ಕೊಂಡ್ರೆ ಸಮಸ್ಯೆ ಇಲ್ಲ. ಇದು ನಾನು ದಡ ಸೇರ್ಲಿಕ್ಕೆ ದೇವರು ಕಾಲು ಬಡಿಸ್ತಿದ್ದಾನೆ ಅಂತ ತಿಳ್ಕೊಂಡ್ರೆ ಅದು ಸಮಸ್ಯೆ ಅಲ್ಲ. ನೀನು ಮುಂದೆ ದಡ ಸೇರಿಸ್ಲಿಕ್ಕೆ ಇದೊಂದು ಉಪಾಯ, ಮೆಟ್ಲು ಅಂತ ಭಾವಿಸ್ಬೇಕಂತ. ಹೀಗೆ ಭಾಗವತ ಅಲ್ಲಲ್ಲಿ ಮನುಷ್ಯನಿಗೆ ಬರುವಂತಹ ಅನೇಕ ಆಪತ್ತು, ವಿಪತ್ತು, ಸಮಸ್ಯೆಗಳಿಗೆ ನಮಗೆ ಉಪಾಯವನ್ನು ಹೇಳೋದ್ರ ಮೂಲಕ ಹೀಗಿದನ್ನು ದಾಟ್ಬೋದಾ ಅಂತ ಯೋಚಿಸುವಂತ ನಮಗೆ ಯೋಚನೆ ಹೆಚ್ಚಿಸ್ತದೆ. ಮೊದಲನೇ ಸ್ಕಂಧ ಭಾಗವತ ಮಂಗಳ ಶ್ಲೋಕವನ್ನು ಮಾತ್ರ ನೋಡಿದ್ವಿ. ಒಳಗಿರುವ ವಿಷಯಗಳನ್ನೇನು ಅಂತ ಸ್ವಲ್ಪ ಆಲೋಚನೆ ಮಾಡ್ತಾ ಬರೋಣಂತೆ. ಸೂತ ಪುರಾಣಿಕರು, ಶೌನಕರು ಭಾಗವತದ ಋಷಿಗಳು. ಹಾಗಾಗಿ ಅವರನ್ನು ಸ್ಮರಣೆ ಮಾಡಬೇಕು. ಆಮೇಲೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಭಾಗವತ ಹೇಳಿದರು ಅಂತ ಇದೆ. ಬೆಳಗ್ಗೆ ಪ್ರಾರಂಭ ಮಾಡುವಾಗ 2 ಭಾಗವತವನ್ನು ಮಾತ್ರ ಹೇಗೆ ನಡೀತು ಅನ್ನೋದ್ರ ವಿವರಣೆ ಕೊಟ್ಟರು. ಅದನ್ನು ಕೇಳಿದ್ವಿ. ಕಲಿಯುಗ ಪ್ರಾರಂಭ ಆಗಿ 30 ವರ್ಷಕ್ಕೊಂದು ಭಾಗವತ ನಡೀತಲ್ಲ, ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳಿದ್ದು ಅದನ್ನು ಭಾಗವತದಲ್ಲೇ ಹೇಳ್ತಾರೆ. ಆ ನಡೆದ ಘಟನೆಯ ಬಗ್ಗೆ ವಿವರಣೆ ಇಲ್ಲ. ಹಾಗಾಗಿ ಭಾಗವತದಲ್ಲೇ ಬರುವಂತಹ ವಿವರಣೆಯನ್ನು ಅನುಸಂಧಾನ ಮಾಡಬೇಕು. ಶುಕಾಚಾರ್ಯರು ಭಾಗವತ ವಕ್ತೃಗಳು, ಪರೀಕ್ಷಿತ್ ರಾಜ ಭಾಗವತ ಶ್ರೋತೃ. ಅವರನ್ನು ಕೂಡ ಭಾಗವತ ಪ್ರವರ್ತಕರು ಅಂತ ಸ್ಮರಣೆ ಮಾಡಬೇಕು. ವಿದುರ ಹಾಗೂ ಮೈತ್ರೇಯರ ಇವರ ಮೂಲಕವಾಗಿಯೂ ಭಾಗವತ ಬಂದಿದೆ ಅಂತ ಮುಂದೆ 3ನೇ ಸ್ಕಂದದಲ್ಲಿ ಪ್ರಸ್ತಾಪ ಆಗ್ತದೆ. ಅವರನ್ನು ಕೂಡ ಭಾಗವತ ಪ್ರವರ್ತಕರು ಅಂತ ಚಿಂತನೆ ಮಾಡಬೇಕು. ಹೀಗೆ ಶೇಷದೇವರು, ಸನಕಾದಿಗಳು, ಸಾಂಖ್ಯಾಯನರು ಇವರು ಎಲ್ಲ ಭಾಗವತದ ಗಂಗೆಯನ್ನು ಲೋಕಕ್ಕೆ ಹರಿಸುವ ಪ್ರವರ್ತಕರು ಅಂತ ಅನುಸಂಧಾನ ಮಾಡಬೇಕಂತ. ಚತುರ್ಮುಖ ಬ್ರಹ್ಮದೇವರು, ನಾರದರು ಇವರು ಕೂಡ ಭಾಗವತ ಪ್ರವರ್ತಕರು ಅಂತ ಚಿಂತನೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಶಾರ್ಟ್ ಫಿಲಮ್ ಅಂತ ಜಾಸ್ತಿ ಆಗಿದೆ. ಏನು ಮಾಡಿದ್ರು ಶಾರ್ಟ್ ಮಾಡ್ತಾರೆ, ಏನು ಮಾಡಿದ್ರು ಸ್ಮಾರ್ಟ್ ಮಾಡ್ತಾರೆ. ಆದರೆ ವಿಶೇಷ ಏನು ಅಂದರೆ ಶಾರ್ಟ್ ಸ್ಮಾರ್ಟ್ ಮಾಡೋದ್ರಲ್ಲಿ ತಮ್ಮ ಹೆಸರು ಮಾತ್ರ ಛಾಪಿಸೋದು ಬಿಡೋದು. ಎಷ್ಟು ಶಾರ್ಟ್ ಮಾಡ್ತೇವೆ ಅಂತ ಹೊರಟರು ಪ್ರಾರಂಭದಲ್ಲಿ ಮಾತ್ರ ಪ್ರೊಡ್ಯೂಸರ್ ಯಾರು, ಮ್ಯೂಸಿಕ್ ಡೈರೆಕ್ಟರ್ ಯಾರು, ಸ್ಕ್ರಿಪ್ಟ್ ರೈಟರ್ ಯಾರು ಎಲ್ಲ ಹಾಕ್ತಾರಲ್ಲ. ಇಂಥ ಕೊಡುಗೆ ಇವ್ರು ಕೊಟ್ಟರು, ಇಂಥ ಕೊಡುಗೆ ಇವ್ರು ಕೊಟ್ಟರು ಅಂತ. ಇರಲಿ, ಅವರ ಕಷ್ಟಕ್ಕೆ, ಅವರ ಪ್ರಯತ್ನಕ್ಕೆ, ಅವರ ಪರಿಶ್ರಮಕ್ಕೆ ಆ ಹೆಸರು ಪರಿಚಯ ಅವ್ರಿಗೆ ಬೇಕಾದದ್ದು. ಭಾಗವತ ಬಹಳ ಸ್ಮಾರ್ಟ್ ಇದೆ, ಆದರೆ ಶಾರ್ಟ್ ಇಲ್ಲ ಅಷ್ಟೇ. ಅಲ್ಲಲ್ಲಿ ಹಿರಿಯರು ಅದನ್ನು ಶಾರ್ಟ್ ಮಾಡಿ ಕೊಡ್ತಿರ್ತಾರೆ ಮಹಾನುಭಾವರು ಬುದ್ಧಿಶಕ್ತಿಯಿಂದ. ಹಾಗಾಗಿ ಯಾರು ಎಲ್ಲಿ ಯಾವಾಗ ಶಾರ್ಟ್ ಮಾಡಿದ್ದಾರೆ, ಯಾವಾಗ ಯಾರು ಸ್ಮಾರ್ಟ್ ಮಾಡಿದ್ದಾರೆ ಅವರ ಹೆಸರುಗಳನ್ನು ತಗೊಳ್ಳದೆ ಭಾಗವತದಲ್ಲಿ ಪ್ರವೇಶ ಮಾಡಲಿಕ್ಕಾಗ್ತದಾ? ಇದನ್ನು ಮನುಷ್ಯ ಆಲೋಚನೆ ಮಾಡಬೇಕು. ಹಾಗಾಗಿ ಯಾರು ಯಾವ್ಯಾವ ಸಂದರ್ಭದಲ್ಲಿ ಮನುಷ್ಯನಿಗೆ ಯಾವ್ಯಾವ ಒಳ್ಳೊಳ್ಳೆ ವಿಷಯಗಳನ್ನು ಕೊಟ್ಟಿದ್ದಾರೆ, ಬಹಳ ಜನ ಕೊಟ್ಟರು. ವೇದವ್ಯಾಸರು ಅವರನ್ನು ಎಡಿಟ್ ಮಾಡ್ತಾರೆ. ಮತ್ತೆ 100 ಜನ ಭಗವದ್ಭಕ್ತರಿದ್ರು,
ಎಲ್ಲರ ಹೆಸರುಗಳನ್ನು ಎಲ್ಲರೂ ಕೊಟ್ಟ ಉಪದೇಶವನ್ನು ಭಾಗವತದಲ್ಲಿ ಸೇರಿಸಲಿಲ್ಲ. ಯಾರನ್ನ ಸೇರಿಸೋದ್ರಿಂದ ಕಲಿಯುಗದ ಸಜ್ಜನರು ಬೇಗ ಮೇಲೆ ಏಳಬಹುದೋ, ಕಲಿಯುಗದಲ್ಲಿ ಸಂಸಾರದಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೋದೋ ಅದನ್ನು ಮಾತ್ರ ಒಂದು ಲಿಸ್ಟ್ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಇಂಟರ್ವ್ಯೂ ಮಾಡಿದ ಮೇಲೆ ಒಂದು ಶಾರ್ಟ್ ಲಿಸ್ಟ್ ಅಂತ ಹಾಕ್ತಾರೆ. ಎಲ್ಲರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದಿಲ್ಲ. ಲೌಕಿಕದಲ್ಲೇ ಇಷ್ಟು ಜ್ಞಾನ ಇದೆ ಅಂದರೆ ಇನ್ನು ವೇದವ್ಯಾಸರಿಗೆ ಏನೆಲ್ಲ ಇರಬೇಡ ಹೇಳಿ. ಹಾಗಾಗಿ ಒಂದು ಶಾರ್ಟ್ ಲಿಸ್ಟ್ ಅಂತ ಮಾಡಿದ್ರು. ಆ ಶಾರ್ಟ್ ಲಿಸ್ಟ್ನಲ್ಲಿ ಯಾರನ್ನೆಲ್ಲ ಇಟ್ಟುಕೊಂಡಿತ್ತೋ ಅದನ್ನು ಮಾತ್ರ ವೇದವ್ಯಾಸರು ಭಾಗವತದೊಳಗೆ ಇವರನ್ನೆಲ್ಲ ಸೇರಿಸ್ತೇನೆ ಅಂತ ಅದನ್ನು ಆ್ಯಡ್ ಮಾಡಿದ್ರು. ಹಾಗಾಗಿ ವಿದುರ, ಉದ್ಧವ, ಮೈತ್ರೇಯ, ಸನಕಾದಿಗಳು, ಶೇಷದೇವರು, ಸಾಂಖ್ಯಾಯನರು, ಪರಾಶರ ಮುನಿಗಳು, ಬ್ರಹ್ಮದೇವರು, ನಾರದರು ಇವರೆಲ್ಲ ಭಾಗವತದಲ್ಲಿ ಪ್ರವರ್ತಕರ ಹೆಸರಿನಲ್ಲಿ ಪ್ರಸಿದ್ಧರಾದರು. ಹಾಗಾಗಿ ನೀವು ಭಾಗವತದ ಒಳಗೆ ಪ್ರವೇಶ ಮಾಡುವಾಗ ಇವರನ್ನೆಲ್ಲ ಸ್ಮರಣೆ ಮಾಡಿ ಆಮೇಲೆ ಭಾಗವತದಲ್ಲಿ ಪ್ರವೇಶ ಮಾಡಿರಿ ಅಂತ ಶಿಷ್ಟರ ಆಚರಣೆ ಬಂತು ಅಂತ ಚಿಂತನೆ ಮಾಡಬೇಕು. ಇನ್ನು ಭಾಗವತದ ಒಳಗೆ ಪ್ರವೇಶಿಸುವಾಗ ಇನ್ನು ಕೆಲವು ಸಂಗತಿಗಳನ್ನು ಹೇಳಿಕೊಡ್ತಾರೆ. ಭಾಗವತ ಯಾರನ್ನು ಉದ್ದೇಶಿಸಿ ಹೇಳಲಿಕ್ಕೆ ಹೊರಟಿದೆ ಅದಕ್ಕೆ ಅರ್ಹತೆ ಅಂತ ಕರೀತಾರೆ. ಒಂದು ಎಜುಕೇಶನ್ ವ್ಯವಸ್ಥೆಯಲ್ಲಿ ನಾವಿವತ್ತು ಎಲ್ಲರನ್ನ ಮಾಸ್ಟರ್ ಡಿಗ್ರಿಗೆ ಅವಕಾಶ ಕೊಟ್ಟು ಓದಲಿಕ್ಕೆ ಮಾಡಲಿಕ್ಕೆ ಬರ್ತಾ ಇಲ್ಲ. ಅದಕ್ಕೊಂದು ವ್ಯವಸ್ಥೆ ಏನು ಅಂದ್ರೆ ಅರ್ಹತಾ ಪರೀಕ್ಷೆ ಅಂತ ಮಾಡಿದೆ. CET, NET ಎಲ್ಲದಕ್ಕೂ ಒಂದೊಂದು ಅರ್ಹತಾ ಪರೀಕ್ಷೆ. ಅರ್ಹತೆ ಇದೇನೋ ಇಲ್ಲೋ ಅನ್ನೋದು ಆ ಪರೀಕ್ಷೆಯಿಂದ ತೀರ್ಮಾನ ಮಾಡ್ತಾರೆ. ಇಂತಿಷ್ಟು ಪ್ರತಿಶತ ಗಳಿಸಿದಾನೆ ಅಂದ್ರೆ ಅವನು ಅರ್ಹ, ಹಾಗಾದ್ರೆ ಅವನಿಗೆ ಸೀಟ್ ಕೊಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ. ಭಾಗವತ ಅನ್ನೋದು ಒಂದರ್ಥದಲ್ಲಿ ಇದು ಮಾಸ್ಟರ್ ಡಿಗ್ರಿ. ಮನುಷ್ಯ ಮುಕ್ತಿ ಪಥದಲ್ಲಿ ಸಾಗಬೇಕಿದೆ, ಮುಕ್ತಿ ಪದವಿಯನ್ನು ಗಳಿಸಬೇಕಿದೆ. ಮುಕ್ತಿ ದೂರ ಇದ್ರೂ ಮುಕ್ತಿಗೆ ಅರ್ಹ ಇವನು ಅಂತ ಅವನನ್ನು ಅನಿಸ್ಬೇಕಿದೆ. ಹಾಗಾದ್ರೆ ಅದು ಮಾಸ್ಟರ್ ಡಿಗ್ರಿಗೆ ಸೇರ್ತಲ್ವೇ? ಇವತ್ತಿನ ಭಾಷೆಗೆ ಎಕ್ಸಾಂಪಲ್ ಕೊಟ್ಟದ್ದಷ್ಟೇ. ಅದಕ್ಕೆ ಆಗ ಅರ್ಹತೆ ಬೇಡವೇ? ಯಾವ ಅರ್ಹತೆ ಇರೋನಿಗೆ ಭಾಗವತದಲ್ಲಿ ಪ್ರವೇಶ? ಅದಕ್ಕೆ ವೇದವ್ಯಾಸರು ಸ್ಪಷ್ಟಪಡಿಸಿದರು. ನಿರ್ಮತ್ಸರಾಣಾಂ ಸದಾ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿರ್ಮತ್ಸರಾಣಾಂ ಸತಾಂ ಅಂತ ಒಂದು ಶಬ್ದವನ್ನು ಬಳಸಿದರು. ಯಾರು ಭಾಗವತಕ್ಕೆ ಅರ್ಹರು ಅಂದರೆ ಒಳಗಡೆ ಮನಸ್ಸಿನಲ್ಲಿ ಸಜ್ಜನರ ಬಗ್ಗೆ ಮಾತ್ಸರ್ಯ ದೋಷ ಯಾರಿಗಿಲ್ಲ, ಅಸೂಯೆ ಇಲ್ಲ, ಅವನು ಭಾಗವತಕ್ಕೆ ಅಧಿಕಾರಿ ಅಂತ ಮಾಡಿಬಿಟ್ಟು. ಇತ್ತೀಚೆಗೆಲ್ಲ ತುಂಬ ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ಹೋಗಬೇಕಾದಾಗ ತುಂಬ ಸ್ಯಾಲರಿ ಕೊಟ್ಟು ಒಂದು ಪೋಸ್ಟ್ ಕೊಡಬೇಕಾದ್ರೆ ಮೆನ್ಷನ್ ಮಾಡಿರ್ತಾರೆ, ಬರುವಾಗ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತೊಗೊಂಡು ಬರ್ರಿ. ತುಂಬ ಚಿಕ್ಕ ಚಿಕ್ಕ ಪೋಸ್ಟ್ಗಳಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆದರೆ ದೊಡ್ಡ ದೊಡ್ಡ ಪೋಸ್ಟಿಗೆ ಮಾತ್ರ ಇದರದ ಅವಶ್ಯಕತೆ ಇವತ್ತು ಇದ್ದೇ ಇದೆ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತೊಗೊಂಡು ಬರ್ರಿ. ಒಂದು ಕೆಲಸ ಕೊಡಬೇಕಾದ್ರೆ ಲೌಕಿಕದಲ್ಲಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕು. ಆತ್ಮೋದ್ಧಾರ ಮಾಡ್ಲಿಕ್ಕೆ ಬೇಕಾದ ಭಾಗವತ ಜ್ಞಾನ ಕೊಡ್ಲಿಕ್ಕೆ ಬೇಕಾದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಡವೇ? ಇದನ್ನು ಮೊದಲು ಹೇಳಿಕೊಟ್ಟವರೇ ವೇದವ್ಯಾಸ. ನಿರ್ಮತ್ಸರಾಣಾಂ ಸತಾಂ. ನಿನ್ನ ಕ್ಯಾರೆಕ್ಟರ್ ಏನಿದೆ? ಯಾರ್ದಾದ್ರೂ ಮೇಲೆ ಅಸೂಯೆ ಮಾಡ್ತಿದ್ದೀಯಾ? ಭಾಗವತಕ್ಕೆ ಬರ್ಲಿಕ್ಕೆ ಹೋಗ್ಬೇಡ. ನೀನು ಇನ್ನೂ ಜಲಸಿ ಇದೆ, ಅವನ್ ಕಂಡ್ರೆ ನಿನಗೆ ಆಗ್ತಿಲ್ಲ, ಅಥವಾ ಅವಳನ್ನ ಕಂಡ್ರೆ ನಿನಗೆ ಆಗ್ತಿಲ್ಲ, ಇಲ್ಲೇ ಹೀಗೆ ಮುಳುಗಿದ್ರೆ ಭಾಗವತಕ್ಕೆ ಬರ್ಲಿಕ್ಕೆ ಹೋಗಿ ನಿನ್ನ ಕೈಲಾಗಲ್ಲ. ಸುಮ್ಮನೆ ಭಾಗವತದೊಳಗೆ ನುಗ್ಗಲಿಕ್ಕೆ ಹೋಗಿ ನಿನ್ನ ತಲೆನೂ ಕೆಡಿಸ್ಕೊಂಡು ಅದನ್ನು ರಾಡಿ ಮಾಡಿ ಹಾಗೆ ಮಾಡಬೇಡ ಅಂತ. ಕ್ಯಾರೆಕ್ಟರ್ಲೆಸ್ ವ್ಯವಸ್ಥೆಗಳು
ಯಾವುದಾದ್ರೂ ಘನತೆವೆತ್ತ ಪದವಿಯನ್ನು ಅಲಂಕರಿಸಿಬಿಟ್ರೆ, ಮೀಸಲಾತಿಯಿಂದಲೋ ಮತ್ತಿನ್ಯಾವುದೋ ಎಂದಲೋ, ಪದವಿಗೂ ಕೆಟ್ಟ ಹೆಸರು, ಅವನಿಗಂತೂ ಇದ್ದೇ ಇರ್ತದೆ, ಪದವಿಗೂ ಕೆಟ್ಟ ಹೆಸರು, ಸಿಸ್ಟಮ್ ಕರೆಕ್ಟ್ ಆಗಿ ಶುರುವಾಗ್ತದೆ. ಇದರಿಂದ ಸಮಾಜದ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಭಾಗವತ ಅನ್ನುವುದು ಒಂದು ಕಾಸಾರ, ಅಂದರೆ ದೊಡ್ಡ ಸರೋವರ. ಇದರ ಒಳಗೆ ಪ್ರವೇಶ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಸರೋವರಗಳಲ್ಲಿ ಒಳ್ಳೊಳ್ಳೆ ಕಮಲಗಳು ಬಿಟ್ಟಿರ್ತಾರೆ. ದಿನ ಬೆಳಗಾದರೆ ಸೂರ್ಯನ ಕಾಂತಿಗೆ ಅವು ಅರಳುತ್ತಾವೆ. ನಾನು ದೇವರ ಪಾದ ಸೇರೇನೆ ಅಂತ ಅಭಿಲಾಷೆ ಪಡ್ತಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಮದಭರಿತವಾದ ಆನೆ ಆ ಸರೋವರದೊಳಗೆ ಹೋಗಿ ನುಗ್ಗಿ ಒಳಗಿರುವ ಕೆಸರುಗಳನ್ನೆಲ್ಲ ಮೇಲೆ ಎರಚಿಬಿಟ್ರೆ ಕಮಲದ ಸ್ಥಿತಿ ಏನಾಗಲಿಕ್ಕಿಲ್ಲ. ಹಾಗಾಗಿ ವ್ಯಾಸರು ಹೇಳ್ತಾರೆ, ಮದ, ಮಾತ್ಸರ್ಯ, ಅಸೂಯೆ ಇಂಥ ಕ್ಯಾರೆಕ್ಟರ್ ಇಟ್ಟುಕೊಂಡು ಭಾಗವತದ ಸರೋವರದೊಳಗೆ ನುಗ್ಲಿಕ್ಕೆ ಹೋಗಬೇಡವೋ. ನೀನೂ ಹಾಳಾಗಿದ್ದಲ್ದೇನೆ ಆ ಕೆರೆನೂ ಹಾಳು ಮಾಡಿ ಅಲ್ಲಿ ಬಿಟ್ಟಂಥ ಒಳ್ಳೊಳ್ಳೆ ಭಕ್ತಿ, ಜ್ಞಾನ, ವೇದಾಂತ, ತತ್ವ, ಕಮಲಗಳೆಲ್ಲ ರಾಡಿಯಾಗಿ ದೇವರ ಪಾದಕ್ಕೆ ಸೇರ್ಲಿಕ್ಕೆ ಆಗಲ್ಲ ಅಂತ ಆಗ್ತದೆ. ಅದಕ್ಕೆ ಮಾತ್ಸರ್ಯ ಬಿಟ್ಟು ನನ್ನ ಭಾಗವತಕ್ಕೆ ಬಾ ಅಂತ ಹೇಳ್ತಾರೆ. ಇದು ನಿರ್ಮತ್ಸರಾಣಾಂ ಸತಾಂ ಅನ್ನೋದ್ರ ಅಭಿಪ್ರಾಯ. ಇದು ನಮಗೋಸ್ಕರ ಕೊಟ್ಟ ಸಂದೇಶ. ಈ ವಿಷಯದಲ್ಲಿ ಭಗವತ್ಪಾದರು ಭಾಗವತಕ್ಕೆ ಒಂದು ವ್ಯಾಖ್ಯಾನ ಬರಿತಾ ಕೆಲವು ಇಂಥ ಅಂಶಗಳಿಗೆ ನಮಗೊಂದು ಹೊಸ ರೀತಿಯಾದ ಚಿಂತನೆ ಕೊಡ್ತಾರೆ. ಹಿಂದೆ ಮಹಾಭಾರತದ ಕಥೆ ಕೇಳುವಾಗ ನಾವು ಅರ್ಜುನನ ಕಥೆ ಕೇಳ್ತೀವಿ. ಆತ ದ್ರೋಣಾಚಾರ್ಯರ ಬಳಿಗೆ ಬಂದು ಹೇಳಿದ್ದಂತೆ, ನೀವು ಮಾತು ಕೊಟ್ಟಿದ್ರಿ ಗುರುಗಳೇ, ನನಗೆ ನನ್ನೊಬ್ಬದ್ದೇ ಧನುರ್ಧಾರಿಗಳಲ್ಲಿ ಅಗ್ರಗಣ್ಯನನ್ನು ಮಾಡ್ತೇನೆ ಅಂತ. ನೋಡ್ರಿ, ಇಲ್ಲೊಂದು ನಾಯಿ ಬಂದಿದೆ, ನಾಯಿಗೆ ಬಾಣ ಹ್ಯಾಕ್ ಹೊಡೆದಿದ್ದಾನೆ ನೋಡ್ರಿ ಒಬ್ಬ ವ್ಯಕ್ತಿ. ಈ ಕುಶಲತೆ ನನ್ನಲ್ಲಿ ಬರಲಿಲ್ಲಲ್ಲ, ಹಾಗಾದ್ರೆ ಧನುರ್ಧಾರಿಗಳಲ್ಲಾಗಿ ನನ್ನನ್ನೇ ಮೊದಲಿಗೆ ನಾನು ಮಾಡ್ತೇನೆ ಅಂತ ನೀವು ಕೊಟ್ಟ ಮಾತು ಸರಿ ಹೋಗಲಿಲ್ಲ ಅಂತ ಹಠ ತೆಗೆದ್ಬಿಟ್ಟೆ. ಒಂದು ಸಣ್ಣ ಇನ್ಸಿಡೆನ್ಸ್. ಅರಣ್ಯದಲ್ಲಿ ಒಂದು ನಾಯಿ ಬೊಗಳ್ತಾ ಇತ್ತಂತೆ. ವಿಪರೀತ ಬೊಗಳ್ತಾ ಇದೆ. ಒಳಗಡೆ ಗುಡಿಸಲಿನಲ್ಲಿ ಧ್ಯಾನ ಮಾಡ್ತಾ ಇದ್ದವನಿಗೆ ತೊಂದರೆ ಆಯಿತು. ಅವನು ಒಳ್ಳೆ ಬಿಲ್ಗಾರ. ಬಿಲ್ಲಿಗೆ ಬಾಣ ಹೂಡಿ ಆ ನಾಯಿಗೆ ಬಾಣ ಹೊಡೆದ್ಬಿಟ್ಟ. ನಾಯಿ ಯಾವುದದು ಅಂದ್ರೆ ಧರ್ಮರಾಜ ಸಾಕಿದ ನಾಯಿ. ಧರ್ಮರಾಜ ಸಾಕಿದ ನಾಯಿಗೆ ಹೇಗೆ ಬಾಣ ಬಿಟ್ಟಿದ್ದ ಅಂದ್ರೆ ಮಹಾಭಾರತ ಹೇಳ್ತದೆ, ಆ ಬಾಯಿ ಒಳಗೆ ಎಲ್ಲಿ ಬಾಣ ಚುಚ್ಚಿದ್ರೆ ರಕ್ತ ಕೆಳಗೆ ಬೀಳಲ್ಲ ಅಂತಿದೆಯೋ ಆ ಜಾಗಕ್ಕೆ ಮಾತ್ರ ಬಾಣ ಬಿಟ್ಟಿದ್ದ. ಇದು ಕೌಶಲ. ಒಂದು ಹನಿ ರಕ್ತ ಕೆಳಗೆ ಸೋರಿಲ್ಲ, ಆದರೆ ಬಾಣ ಮಾತ್ರ ಬಾಯಿ ಒಳಗೆ ಚುಚ್ಚಿದೆ. ಬೊಗಳೋ ಶಬ್ದ ನಿಂತಿದೆ, ಯಾಕಂದ್ರೆ ಬಾಯಿ ತೆಗೆದು ಬಿಟ್ಟಿದೆ, ಬಾಯಿ ಒಳಗೆಲ್ಲ ಬಾಣ ಸೇರ್ಕೊಂಡಿದೆ. ಕೂಗ್ಲಿಕ್ಕೆ ಆಗ್ತಿಲ್ಲ. ಆ ಗುಡಿಸಿಲಿನಿಂದ ನಾಯಿ ಜೋರಾಗಿ ಕೂಗ್ತಾ ಇದ್ದದ್ದು ನಿಲ್ಲಿಸಿ ಓಡ್ಕೊಂಡು ಬಂದಿದೆ ಅಂತೆ ಧರ್ಮರಾಜನ ಎದುರುಗಡೆ. ಅರ್ಜುನನ ಕಣ್ಣಿಗೆ ಈ ನಾಯಿ ಬಿತ್ತು. ನಾಯಿಗೆ ಈ ಪರಿಮಾಣ ಹೊಡೆಯೋದ? ಇದು ಯಾರ ಕೌಶಲ? ಇದು ನಮ್ಮ ಗುರುಗಳಲ್ಲದೆ ಇನ್ಯಾರು ಪಾಠ ಮಾಡ್ಯಾರ ಈ ತರಹ ಅಂತ ಹೋಗಿ ಗುಡಿಸಲಿನಲ್ಲಿ ನೋಡ್ತಾನೆ. ಏಕಲವ್ಯ ಇದ್ದಂತೆ. ಅವನಿಗೆ ಅರ್ಥ ಆಯ್ತು. ಏಕಲವ್ಯ ಗುಡಿಸಲಿನಲ್ಲಿ ದ್ರೋಣಾಚಾರ್ಯರದೇ ಒಂದು ಮಣ್ಣಿನ ಪ್ರತಿಮೆ ಮಾಡ್ಕೊಂಡಿದ್ದ. ಆ ಪ್ರತಿಮೆ ಮುಂದೆ ಕೂಡಬೇಕು, ಬಿಲ್ಲು ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು. ನನಗೆ ನೀವೇ ಗುರುಗಳು ಅಂತ. ಎಲೆಕ್ಟ್ರಾನಿಕ್ ಉಪಕರಣಗಳಿಲ್ಲ, ಇಂಟರ್ನೆಟ್ ಇಲ್ಲ. ಏಕಲವ್ಯನಿಗೆ ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆ ಆಟ ಹೇಳ್ಕೊಟ್ಟಿದ್ದೆ. ಇದು ಶ್ರದ್ಧೆ. ವಿದ್ಯೆ ಕಲಿಬೇಕು ಅಂತಿದ್ದವನಿಗೆ ಏನಾದ್ರೂ ಏನಂತೆ, ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ದುಃಖಂ ನ ಚ ಸುಖಂ. ಒಬ್ಬ ಕವಿ ಹೇಳ್ತಾನೆ, ಇದು ಸಿದ್ಧಿಸ್ಬೇಕು ಅಂತ ಛಲ ಬಂತು ಅಂದ್ರೆ ಕಲ್ಲು ಪಾಠ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಅದು ಬ್ಯಾಡ ಅಂತ ನಮಗೆ ತಲೆ ಒಳಗೆ ಬಂತು ಅಂದ್ರೆ ಪಾಠ ಅಲ್ಲ, 100 ಸಲ ಪ್ರವಚನ ಕೇಳಿದ್ರು ತಲೆಗೆ ಹೋಗಲ್ಲ. ಯಾಕಂದ್ರೆ ಅದು ಬ್ಯಾಡ ನಮಗೆ. ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ದುಃಖಂ ನ ಚ ಸುಖಂ. ನೋಡಿ, ಮಣ್ಣಿನ ಪ್ರತಿಮೆ ಮುಂದೆ ನಿಂತುಕೊಂಡು ದ್ರೋಣಾಚಾರ್ಯರನ್ನೇ ಇಲ್ಲಿದ್ದಾರೆ ಅಂತ ಭಾವಿಸಿ ಪಾಠ ಕಲಿಸ್ಬಿಟ್ಟ. ಇಷ್ಟು ಸಿದ್ಧಿ ಬಂದಿತ್ತು.
ಅರ್ಜುನನಿಗೆ ದ್ರೋಣಾಚಾರ್ಯರ ಹತ್ರ ಬಂದಾಗ ಅವನು ಬಾಣ ಹೊಡೆದದ್ದು, ಮಣ್ಣಿನ ಪ್ರತಿಮೆ ಮಾಡಿಕೊಂಡು ಪಾಠ ಮಾಡಿಸ್ಕೊಳ್ತಾ ಇದ್ದದ್ದು ಎಲ್ಲ ತಲೆ ಒಳಗೆ ಬಂದು ಸವಾಲು ಹಾಕಿಬಿಟ್ಟು, ನೀವು ಮಾತು ಕೊಟ್ಟದ್ದೇನು ಮಾಡಿದ್ದೀರಿ. ಅದಕ್ಕೆ ದ್ರೋಣಾಚಾರ್ಯರು ಅರ್ಜುನನ್ನು ಕರ್ಕೊಂಡೇ ಏಕಲವ್ಯನ ಬಳಿಗೆ ಬಂದರು. ನೋಡಿ ಏಕಲವ್ಯ, ಪಾಠ ನನ್ನಿಂದ ಕಲ್ತಿದೆ ಅಂದ ಮೇಲೆ ಗುರುದಕ್ಷಿಣೆ ಕೊಡಬೇಕಾಗ್ತದೆ. ಪಾಠ ಮಾಡಿಸ್ಕೊಂಡ ಮೇಲೆ ದಕ್ಷಿಣೆ ಕೊಡದೆ ಇರೋದು ಶಿಷ್ಯನಿಗೆ ಯೋಗ್ಯ ಅಲ್ಲಪ್ಪ, ಫಲಿಸಲ್ಲ ಪಾಠ. ತಕ್ಷಣ ಗುರುಗಳ ಪಾದ ಹಿಡಿದು ಸರ್ವಸ್ವ ನಿಮಗೆ ಕೊಡ್ತೇನೆ ಅಂತನ್ನಂತೆ ಏಕಲವ್ಯ. ಸರ್ವಸ್ವ ಕೊಡೋದೇನು ಬೇಡ, ಆ ಹೆಬ್ಬೆರಳನ್ನು ಕೊಡು ಸಾಕು ಅಂತ ಹೆಬ್ಬೆರಳು ಕತ್ತರಿಸ್ಕೊಂಡ್ಬಿಟ್ಟು. ಇದು ಮಹಾಭಾರತದಲ್ಲಿ ಬಂದು ಬಿಲ್ಲುಗಾರನಿಗೆ ಬೇಕಾದದ್ದೇ ಹೆಬ್ಬೆರಳು, ಅದನ್ನೇ ಕಸ್ಕೊಂಡು ಬಿಟ್ರು ಅಂತ ಮಹಾಭಾರತದಲ್ಲಿ ಕಥೆ ಹೇಳ್ತಾರೆ. ಮುಗೀತಲ್ಲ ಅಲ್ಲಿ. ಅರ್ಜುನನಿಗೆ ಆಸೆ ಏನಿತ್ತು, ತಾನೊಬ್ಬನೇ ಧನುರ್ಧಾರಿಗಳಲ್ಲಿ ಮೊದಲಿಗ. ಹಾಗೆ ಆದ. ಏಕಲವ್ಯನಿಗೆ ಹೀಗೆ ಮಾಡಿಸಿದ. ಇದರಿಂದ ನಮಗೇನು ತಿಳಿಯುತ್ತದೆ ಮಹಾಭಾರತ ನೋಡುವವರಿಗೆ? ಅರ್ಜುನನಿಗೆ ಏಕಲವ್ಯನ ಮೇಲೆ ಇದ್ದ ಮಾತ್ಸರ್ಯ ದೋಷ ಸರಿನೇ? ಅರ್ಜುನ ಎಷ್ಟು ದೊಡ್ಡ ಅಧಿಕಾರಿ, ಎಂಥ ಅರ್ಹ ವ್ಯಕ್ತಿ ಅಂತ ನಾವು ಕೇಳ್ತೇವೆ. ಅವನ ಕ್ಯಾರೆಕ್ಟರ್ಗೆ ಇದು ಶೋಭಿಸ್ತದ? ಮಹಾಭಾರತದ ಕಥೆ ಕೇಳಿದಾಗ ಅರ್ಜುನನ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ ನಮಗೆ ಈಗಾಗಲೇ. ಭಗವದ್ಗೀತೆ ಕೇಳಿದಾತ, ಕೃಷ್ಣನೇ ಸಾರಥ್ಯ ಮಾಡಿದಾತ, ಅತ್ಯಂತ ಕೃಷ್ಣನಿಗೆ ನಂಟಸ್ತಿಕೆ ಸಖ, ಬರಿಯನ್ನು ತಂಗಿನ ಬೇರೆ ಕೊಟ್ಟು ಮಾಡಿಕೊಂಡಿದ್ದಾನೆ. ಇದು ಬೇರೆ ಇದೆ. ಮತ್ತೆ ಕೃಷ್ಣನ ತಂಗಿ ಸುಭದ್ರೆಯನ್ನು ವಿವಾಹ ಮಾಡಿಕೊಂಡಾತ. ಎಷ್ಟು ಪ್ರೀತಿ ತೋರಿಸಿದಾನೆ ಕೃಷ್ಣ ಅರ್ಜುನನ ಮೇಲೆ ಅಂದ್ರೆ, ನೀನಿಷ್ಟ, ನೀನು ಭಕ್ತ, ನೀನು ನನ್ನ ಸಖ, ಇಷ್ಟೋಸಿ ಮೇ ಸಖಾ ಚೇತಿ ಭಕ್ತೋಸಿ ಅಂತ ಪದೇ ಪದೇ ಹೇಳ್ತಾನೆ ಕೃಷ್ಣ ಅರ್ಜುನನ ಬಗ್ಗೆ. ಹಾಗಾದ್ರೆ ಅವನು ಒಳ್ಳೆ ಅಧಿಕಾರಿ ಅಂತ ತಿಳಿಯೋಣವ. ಭಾಗವತದಲ್ಲಿ ನಿರ್ಮತ್ಸರ ಶಬ್ದ ವಿವರಣೆ ಮಾಡಿಕೊಳ್ಳಿಕ್ಕೆ ಹೊರಟರೆ ಅರ್ಜುನನ ಬಗ್ಗೆ ನಮಗೆ ಸಂಶಯ ಮೂಡುತ್ತದೆ. ಹೀಗೆ ಮಹಾಭಾರತದ ಅರ್ಥ ಭಾಗವತ ಆಗಿದೆ ಅಂತ ಭಗವತ್ಪಾದರು ಹೇಳ್ಕೊಡ್ತಾರೆ. ಬೆಳಗ್ಗೆ ಅರ್ಥೋಯಂ ಬ್ರಹ್ಮಸೂತ್ರಾಣ ಅಂತ ನೋಡ್ಕೊಂಡ್ವಿ. ಈಗ ಭಾರತ ಅರ್ಥ ವಿನಿರ್ಣಯ ಅನ್ನೋ ಅಂಶವನ್ನು ಅನುಸಂಧಾನ ಮಾಡಬೇಕು. ಅದಕ್ಕೆ ಭಗವತ್ಪಾದರು ಈ ಶ್ಲೋಕವನ್ನು ವ್ಯಾಖ್ಯಾನಿಸ್ತಾ ಈ ಶಬ್ದಕ್ಕೆ ಹೇಗೆ ಅರ್ಥ ಮಾಡಿಕೊಡ್ಬೇಕು ಅಂತ ತಿಳಿಸ್ಕೊಡ್ತಾರೆ. ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಮಾತ್ಸರ್ಯ ದೋಷ ಅರ್ಜುನನಲ್ಲಿ ಇದ್ದುದು ನಿಜವಾ ಅಥವಾ ಇರಲಿಲ್ವಾ? ಏಕಲವ್ಯನ ಮೇಲೆ ಮಾತ್ಸರ್ಯ ಪಟ್ಟ ಅಂತ ತಾನೇ ಮಹಾಭಾರತದ ಕಥೆ. ನೋಡಿ, ಹೀಗೂ ಮಹಾಭಾರತದ ಅಭಿಪ್ರಾಯವನ್ನು ತಿಳಿದುಕೊಳ್ಳುವಾಗ ಎಷ್ಟು ಎಚ್ಚರ ಇರಬೇಕು ಅಂತ ಹೇಳ್ತಾರೆ. ಸತಾಂಚ ಮಾತ್ಸರ್ಯಂ ಅರ್ಜುನಸ್ಯ ಏಕಲವ್ಯ ಇವ ಕುತ್ರಚಿತ್ ದೃಶ್ಯತೆ ತದ್ವರ್ಜನೀಯಂ ಉತ್ತಮೇಶು ಜ್ಞಾನಾರ್ಥಿನ. ಇದು ಮಧ್ವಾಚಾರ್ಯರ ಮಾತು. ಸಜ್ಜನರಿಗೂ ಕೂಡ ಮಾತ್ಸರ್ಯ ಇದೆ ಅಂತ ನಿಮ್ಮ ಪುರಾಣ ಕಥೆಗಳನ್ನು ನೋಡಿದಾಗ ಅರ್ಜುನನಿಗಿತ್ತಲ್ಲ ಏಕಲವ್ಯನ ಮೇಲೆ ಅಂತ ಕಂಡು ಬರ್ತದೆ. ಆದರೆ ಸಜ್ಜನರ ವಿಷಯದೊಳಗೆ ಮಾತ್ಸರ್ಯ ಮಾಡಿದರೆ ಮಾತ್ರ ದೋಷ ಅಂತೆ. ದುರ್ಜನರ ವಿಷಯದಲ್ಲಿ ಏನಾದರೂ ಮಾತ್ಸರ್ಯ ಬಂದರೆ ದೋಷ ಅಲ್ಲ. ಮಾತ್ಸರ್ಯ ಒಂದೇ. ಅದು ದೋಷ ಯಾವಾಗ ಆಗ್ತದೆ, ಗುಣ ಯಾವಾಗ ಆಗ್ತದೆ ಅನ್ನೋ ಆಲೋಚನೆ ನಮಗೆ ಕೊಡ್ತಾರೆ ಮಧ್ವಾಚಾರ್ಯ. ಇತ್ತೀಚೆಗೆ ಏನಾಗಿದೆ, ನಮ್ಮ ತಿಳುವಳಿಕೆಗಳೆಲ್ಲ ಸಂಕೀರ್ಣ ಆಗಲಿಕ್ಕೆ ಶುರುವಾಗಿದೆ. ಇದು ದೋಷವೋ ಇದು ಗುಣವೋ ಅಂತ ಕಂಡುಹಿಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಮನುಷ್ಯರಲ್ಲಿ. ಮೇಲ್ನೋಟಕ್ಕೆ ನಮ್ಮದೇ ಥೇರಿಯಲ್ಲಿ ಅವನನ್ನು ದೋಷಿ ಅಂತ ದೋರ್ಲಿಕ್ಕೆ ಶುರು ಮಾಡ್ತೀವಿ. ಇವನು ಉಪಯೋಗ ಇರಬೇಡಿ, ಇವನೇ ತೀರ್ಮಾನ ಮಾಡಿಬಿಡ್ತಾನೆ ಮೊದಲೇ. ಇದನ್ನು ಬಿಡೋದರ ಅರ್ಥ, ಇದನ್ನು ಬಿಟ್ಟು ಭಾಗವತಕ್ಕೆ ಬಾ ಅಂತ ಹೇಳೋದೇ ವೇದವ್ಯಾಸನ ಉದ್ದೇಶ. ಆಪಾತತಃ ಮನುಷ್ಯನನ್ನು ಯಾವತ್ತೂ ಕೂಡ ನೀನು ಗೆಸ್ ಮಾಡಬೇಡ, ಮಾಡಿದ್ದನ್ನೇ ಸತ್ಯ ಅಂತ ವಾದಿಸ್ಬೇಡ. ಒಳಗೊಂದು ಬೇರೆ ಇರ್ತದೆ ಕ್ಯಾರೆಕ್ಟರ್, ಇದನ್ನು ಅರ್ಥೈಸ್ಕೋ ಅಂತ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಏಕಲವ್ಯನ ವಿಷಯದಲ್ಲಿ ಭಗವತ್ಪಾದರ ದೃಷ್ಟಿಕೋನ ಎಷ್ಟು ಅದ್ಭುತ. ಮೇಲ್ನೋಟಕ್ಕೆ ಇವತ್ತು ಎಷ್ಟೋ ಪಠ್ಯ ಪುಸ್ತಕಗಳಲ್ಲೆಲ್ಲ ಏಕಲವ್ಯನ ಗುರುಭಕ್ತಿ ಅಂತ ಪಾಠಗಳನ್ನು ಕೇಳಿದ್ದಿದೆ. ಎಷ್ಟು ಜನ ಸ್ಕೂಲಲ್ಲಿ ಅಂತಹ ಪಠ್ಯ ಪುಸ್ತಕಗಳನ್ನು ಕೇಳಿಲ್ಲ ನಾವು ನೀವು.
ಒಂದು ಹೊಸ ವಿಷಯ ಹೇಳ್ತಾರೆ. ಏಕಲವ್ಯ ಸಜ್ಜನನಲ್ಲ ಅಂತದೆ ಮಹಾಭಾರತ. ಏಕಲವ್ಯ ದುಷ್ಟ. ಅವನ ದೌಷ್ಟ್ಯ ಎಷ್ಟಿತ್ತು, ಅವನಿಗೆ ಬಂದ ಮಂತ್ರಸಿದ್ಧಿಗಳು, ಅವನಿಗೊಂದು ತಾಂತ್ರಿಕತೆ ಸಿದ್ಧಿ ಪಡೆದಿದ್ದಂತೆ. ಹಾಗಾಗಿ ಅವನು ತಾಂತ್ರಿಕ ವಿದ್ಯೆಗಳಿಂದ ಲೋಕದಲ್ಲಿ ಯಾರು ದೇವರನ್ನು ದ್ವೇಷಿಸ್ತಿದ್ರೋ ಅವನ ಪಕ್ಷದಲ್ಲಿ ಸೇರಿಕೊಂಡಿದ್ದ. ಮಹಾಭಾರತದೊಳಗೆ ಏಕಲವ್ಯ 18 ಅಕ್ಷೋಹಿಣಿ ಸೈನ್ಯದೊಳಗೆ ಯಾರ ಪಕ್ಷದಲ್ಲಿ ಸೇರಿದ್ದ? 11 ಅಕ್ಷೋಹಿಣಿ ಇದ್ದ ಕೌರವರ ಕಡೆ ದುರ್ಯೋಧನ ಪಕ್ಷ ಸೇರಿದ್ದ ಅಂತ ಮಹಾಭಾರತದಲ್ಲಿ ಬರ್ತದೆ. ಉದ್ದೇಶ ಏನಿತ್ತು ದುರ್ಯೋಧನ ಪಕ್ಷಕ್ಕೆ ಸೇರಲಿಕ್ಕೆ? ಒಳಗಡೆಯಿಂದ ಸ್ವಭಾವದಿಂದ ಸ್ವಾರ್ಥಿ. ಅಷ್ಟು ಸ್ವಾರ್ಥಿಯಾದಂಥ ಏಕಲವ್ಯನಿಗೆ ಅರ್ಜುನ ಇಷ್ಟು ದುಷ್ಟನಾದಂಥವನಿಗೆ ಇಂಥ ವಿದ್ಯೆ ಸಿಗೋದೆ? ಯಾರಿಗೆ ಯಾವ ಅರ್ಹತೆ ಇದೆ, ಯಾರು ಸಮಾಜಕ್ಕೆ ಒಳಿತು ಮಾಡ್ತಾರೆ ಅವರಿಗೆ ವಿದ್ಯೆ ಸಿಕ್ಕರೆ ಒಳ್ಳೆಯದು. ಇವತ್ತು ಸವಲತ್ತಿನ ದುರುಪಯೋಗ ಅಂತಿರ್ತದೆ, ಕೇಳಿರ್ಬೇಕು ನೀವು. ಬಹಳಷ್ಟು ಯೋಜನೆಗಳನ್ನು ಸರ್ಕಾರದಲ್ಲಿ ಹಾಕ್ತಾರೆ. ಯಾರಿಗೆ ಸಿಗಲಿ ಅಂತ? ನಿರ್ಧನಿಕರಿಗೆ, ಬಡವರಿಗೆ ಸಿಗಲಿ ಅಂತ. ಆದರೆ ನಿಜವಾಗ್ಲೂ ಅದು ಹೋಗಿರೋದು ಯಾರಿಗೆ ಹೋಗಿರ್ತದೆ? ಇದಕ್ಕಿಂತ ದುರುಪಯೋಗ ಯಾವುದಿದೆ? ವಿದ್ಯೆಯು ಒಂದು ಸಂಪತ್ತೆ. ಭಗವಂತ ಅದನ್ನು ವಿಶಾಲ ದೃಷ್ಟಿಯಿಂದ ವಿದ್ಯೆ ಎನ್ನುವ ಸಂಪತ್ತನ್ನು ಯೋಜನೆಯ ರೂಪದಲ್ಲಿ ಸಮಾಜಕ್ಕೆ ಏಳಿಗೆಗೆ ಅಂತ ಹರಿಸಿದ. ಆದರೆ ಏಕಲವ್ಯನಂಥವರು ಅದನ್ನು ನಾನಾ ಮುಖವಾಗಿ ತಾವು ಪಡೆದು ಅದನ್ನು ದುರುಪಯೋಗ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಸಾಲಿನಲ್ಲಿ ಮೊದಲಿಗನೇ ಏಕಲವ್ಯ. ಈ ಕಾರಣಕ್ಕಾಗಿ ಅರ್ಜುನನಿಗೆ ಅವನ ಮೇಲೆ ಇವನಿಗಿಂಥ ವಿದ್ಯೆ ಬರಬಾರ್ದಾಗಿತ್ತು, ಬಂತಲ್ಲ ಅಂತ ಮಾತ್ಸರ್ಯ. ಈ ಮಾತ್ಸರ್ಯ ಅರ್ಜುನನಿಗೆ ಗುಣವೇ ಆಯ್ತಂತೆ. ಇವತ್ತಿನ ಲೋಕದಲ್ಲಿ ವೈಚಾರಿಕವಾಗಿ ವಿಚಾರ ಮಾಡೋರು ಹೀಗೆಲ್ಲ ಭಾಗವತ ಹೇಳಲಿಕ್ಕೆ ಶುರು ಮಾಡಿದ್ರೆ ಮೊದಲು ನಮ್ಮ ಮೇಲೆ ಒಂದು ಗೂಬೆ ಕೊಡಿಸ್ತಾರೆ. ಇದೇನೋ ಹೊಸದು ಹೇಳಿದ್ರಲ್ಲ ನೀವು, ಏಕಲವ್ಯನ ಬಗ್ಗೆ ನಿಮಗೆ ದ್ವೇಷ, ನಾವೇನು ದ್ವೇಷ ಮಾಡೋಣಪ್ಪ. ಏಕಲವ್ಯನ ಗುರುಭಕ್ತಿಯನ್ನು ಹೇಳಬೇಕಿತ್ತು, ನಿಮಗೆ ಗುಣ ತಗೊಳ್ಳಿಕ್ಕೆ ಬರಲ್ಲ ಅವನ ಬಗ್ಗೆ, ನೀವು ಅವನ ದ್ವೇಷದ ಬಗ್ಗೆ ಹೇಳ್ತಿದ್ದೀರಿ ಅಂತ ಹೀಗೆಲ್ಲ ಕಥೆ ಕಟ್ತಾರೆ. ಇದೇ ಸಂಕೀರ್ಣ ಅಂತ ಹೇಳಿದೆ. ವೈಚಾರಿಕವಾಗಿಯೂ ಮನುಷ್ಯ ಮಹಾಭಾರತದ ಮೂಲ ಸ್ಕ್ರಿಪ್ಟ್ಗಳನ್ನು ಸರಿಯಾಗಿ ಅಧ್ಯಯನ ಮಾಡದೆ, ಮಹಾಭಾರತದಲ್ಲಿರೋ ಪಾತ್ರಗಳನ್ನು ಸರಿಯಾಗಿ ತಿಳಿದೇನೆ, ಯಾರನ್ನ ಸಾತ್ವಿಕರೋ ಅವರನ್ನ ದ್ವೇಷಿಗಳನ್ನಾಗಿ, ಯಾರನ್ನ ದ್ವೇಷಿಗಳು ಅವರನ್ನ ಸಾತ್ವಿಕರನ್ನಾಗಿ ಭ್ರಮಿಸುವಂತೆ ಚಿತ್ರಣ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಇವತ್ತಿನ ಮೇನ್ ಸ್ಟ್ರೀಮ್ ಮೀಡಿಯಾ ಅರ್ಥಾತ್ ಸೀರಿಯಲ್ಗಳು ಇತ್ಯಾದಿಗಳು ದೇವತಾ ಪ್ರಪಂಚದ ಬಗ್ಗೆ ಅಲ್ಲಿರೋ ಕ್ಯಾರೆಕ್ಟರೇ ಬೇರೆ, ಇವರು ಅವ್ರ ಬಾಯಿಂದ ಹೇಳಿಸಿ ಡೈಲಾಗ್ಗಳನ್ನು ಅವರನ್ನು ತೋರಿಸೋದೇ ಬೇರೆ. ಹೀಗೆ ಮುಂದುವರೆದ್ರೆ ಸತ್ಯ ಎಲ್ಲೋ ಒಂದು ಕಡೆಯಿಂದ ಮರೆಮಾಚುವಂತಾಗ್ಬಿಡುತ್ತೆ. ಭಗವತ್ಪಾದರ ಮಾತನ್ನು ನಾವು ಅನುಸಂಧಾನ ಮಾಡಿ ಸರಿಯಾದ ನಿರ್ಣಯ ಮಾಡಿಕೊಡ್ಬೇಕು. ಅದಕ್ಕೆ ನಿನಗೆ ಜ್ಞಾನ ಬೇಕಾ? ಮನುಷ್ಯರಿಗೆ ಜ್ಞಾನ ಬರದೇ ಇರೋದಕ್ಕೆ ತೊಡಕು ಯಾವುದು? ಬೇರೆ ಯಾವುದೂ ಅಲ್ಲ. ಇಷ್ಟೊತ್ತಿಗೆ ನಾವು ನೀವುಗಳೆಲ್ಲ ಜ್ಞಾನದ ಶಿಖರ ಏರ್ಬಿಡ್ತಿದ್ವಿ. ಯಾಕೆ ಏರದೇ ಇರೋ ಹಾಗಾಗಿದೆ? ನಮ್ಮ ಮನೆಯೊಳಗೆ ಒಳ್ಳೆಯವ್ರ ಮೇಲೂ ನಾವು ಮಾತ್ಸರ್ಯ ಮಾಡ್ತಿರೋದೇ ತೊಡಕಾಗಿದೆ. ನಾವೆಂದು ನಮಗಿಂತ ಹಿರಿಯರ ಮೇಲೆ, ಸಜ್ಜನರ ಮೇಲೆ, ಉತ್ತಮರ ಮೇಲೆ ಮಾತ್ಸರ್ಯ ಬಿಡ್ತೇವೆ, ಅವತ್ತಿನಿಂದ ನಮಗೆ ಜ್ಞಾನ ಬರಲಿಕ್ಕೆ ಶುರುವಾಗ್ತದೆ. ಇದು ಗುಟ್ಟು. ಈ ಗುಟ್ಟನ್ನು ಅರ್ಥೈಸಿಕೊಂಡವರೆಲ್ಲ ಮೇಲೆ ಬಂದ್ಬಿಟ್ರು. ಅವನ ವಿದ್ಯೆ ಅವನಿಗೆ, ಅವನ ಜ್ಞಾನ ಅವನಿಗೆ, ಅವನ ವಿಮರ್ಶೆ ಅವನಿಗೆ. ಎಷ್ಟು ನಿಚ್ಚಳವಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಜ್ಞಾನವನ್ನು ಕಂಡು ಅದು ಸಜ್ಜನರಲ್ಲಿ ಅಂತ ಗುರುತಿಸಿ, ವಿಷ್ಣು ಭಕ್ತರಲ್ಲಿ ಅಂತ ಗುರುತಿಸಿ ಅದನ್ನು ನಾವು ಶ್ಲಾಘಿಸಿದರೆ, ಅದನ್ನು ಒಪ್ಪಗೊಂಡ್ರೆ ದೇವರ ಜ್ಞಾನ ಕೊಡ್ಲಿಕ್ಕೆ ಶುರು ಮಾಡ್ತಾನಂತೆ. ಈ ತತ್ವವನ್ನು ಇಲ್ಲಿ ಹೇಳ್ತಾರೆ ಭಗವತ್ಪಾದ. ಉತ್ತಮೇ ಸ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್ ಕುರುತೆ ಯತ್ರ ಮಾತ್ಸರ್ಯಂ ತತ್ತಸ್ಯ ವಿಧೀಯತೆ. ಬನ್ನಿ, ಅದೇ ವಿಚಾರ. ಉತ್ತಮೇ ಸ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್. ನಮಗಿಂತ ಉತ್ತಮರು, ವಯಸ್ಸಿನಿಂದ ಹಿರಿಯರು, ಜ್ಞಾನದಿಂದ ಹಿರಿಯರು, ಒಳ್ಳೆ ಆಚರಣಶೀಲರು, ದೇವಭಕ್ತರು,
ಅದನ್ನು ನಾವು ನೋಡಿ ಖುಷಿ ಪಡ್ಬೇಕಂತ. ಇಷ್ಟು ವಯಸ್ಸಾಗಿದೆ, ಇಷ್ಟು ಆಚರಣೆ ಇದೆ, ಇಷ್ಟು ಒಳ್ಳೆ ತತ್ವ ಇದೆ ಅವರಲ್ಲಿ ಅಂದರೆ ಮನಸಾಶ್ರಾಗನೆ ಮಾಡಬೇಕು, ನಾಟಕದಿಂದ ಅಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಆಚರಣಶೀಲತೆ ಇದೆ, ಒಳ್ಳೆ ಜ್ಞಾನ ಇದೆ ಎಂದಾಗ ಅದನ್ನು ಶ್ಲಾಘಿಸಬೇಕೇ ಹೊರತು ತಗೊಂಡೇನು ಮಾಡೋದು, ಅವನೇ ದೊಡ್ಡ. ಈ ಮನುಷ್ಯನ ಈ ಮನಸ್ಥಿತಿಗಳೇ ಅರ್ಥ ಇವತ್ತು ದೊಡ್ಡ ಜ್ಞಾನಿಯನ್ನಾಗಿ ಆಗೋದ್ರಿಂದ ವಂಚಿತರನ್ನು ಮಾಡಿಬಿಡ್ತದೆ. ಇದು ತತ್ವಜ್ಞಾನಕ್ಕೆ ಸಂಬಂಧಪಟ್ಟದ್ದೇ ಅಂತ ನನಗೆ ಅನಿಸಲ್ಲ ಭಗವತ್ಪಾದರ ಮಾತು. ಇವನ್ ಇಟ್ಸ್ ಲೌಕಿಕ ವಿದ್ಯೆಯಲ್ಲೂ ಬೇಕಾಗಿದೆ. ಇವತ್ತು ಮನುಷ್ಯನ ಲೌಕಿಕ ವಿದ್ಯಾರ್ಜನೆಯ ವಿಷಯದಲ್ಲಿಯೂ ಕೂಡ ತನಗಿಂತ ದೊಡ್ಡವರನ್ನ, ಪ್ರೊಫೆಸರ್ಸನ್ನ, ಲೆಕ್ಚರ್ಸನ್ನ ತಾನು ಗೌರವಿಸುವ ಪರಿಯಲ್ಲಿ ಇವತ್ತೆಲ್ಲ ಸಾಂಕ್ರಾಮಿಕತೆ, ಸಂಕೀರ್ಣತೆ ಶುರುವಾಗಿದೆ. ಎಲ್ಲ ಕಡೆಯಲ್ಲಿ ಇವತ್ತು ಎರಡೆರಡೇ ಅಕ್ಷರದ ಶಬ್ದಗಳಿಂದ ಪ್ರೊಫೆಸರ್ನ ಗುರುತಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಎಕೆ, ಡಿ ಕೆ, ಜಿ ಕೆ ಹಿಂಗೆಲ್ಲ ಹೆಸರಿಟ್ಟಿರ್ತಾರೆ ಪ್ರೊಫೆಸರ್ಸಿಗೆ. ಅಂದ್ರೆ ಅವ್ರದ್ದೇನೋ ಅವ್ರ ಅರವಿಂದ್ ಕುಲಕರ್ಣಿ ಅಂತ ಇರ್ತದೆ, ಪ್ರಾಯ ಎಕೆ ಅಂತ ಇರ್ತದೆ. ಹೀಗೆ ಮನುಷ್ಯ ಇವತ್ತು ಆ ಥರದ ಎರಡೆರಡೇ ಅಕ್ಷರಗಳಿಂದ ತನಗಿಂತ ಹಿರಿಯರನ್ನ ತಾನು ಏನೇನೋ ಕಾರಣದಿಂದ ಮೂದಲಿಸಿ ಅಸೂಯೆ ಪಟ್ಟು ಈ ಕಡೆ ಲೌಕಿಕ ವಿದ್ಯೆಯಿಂದಲೂ ವಂಚಿತನಾಗ್ತಾನೆ. ಲೌಕಿಕ ವಿದ್ಯೆನೇ ಹೀಗಾದರೆ ಇನ್ನು ಪರಲೌಕಿಕ ವಿದ್ಯೆ ಹೇಗೆ ಬರಬೇಕು? ಹಾಗಾಗಿ ಭಾಗವತ ಮೊಟ್ಟ ಮೊದಲು ನಮಗೆ ನಮ್ಮ ತನವನ್ನು ನಾವು ಸರಿಪಡಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಭಾಗವತದ ಅಧ್ಯಾಪನ ಅಧ್ಯಯನದ ಅಧಿಕಾರಿ ಅರ್ಹತೆ ಏನಪ್ಪಾ ಅಂದರೆ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಇದು ಉತ್ತಮೇ ಸ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್ ಅನ್ನೋದರಿಂದ ಕಲಿತಂತಹ ಪಾಠ. ಮನುಷ್ಯನಿಗಿದು ಕೂಡಲೇ ಗೊತ್ತಾಗಲ್ಲ. ಕೆಲವೊಮ್ಮೆ ಉಳಿದವ್ರದೆಲ್ಲ ಕಡೆ ಬೆರಳಾಡಿಸಿ ಬರ್ತಿರ್ತಾನೆ, ಅವನು ಹಂಗಿದ್ದಾನೆ ನೋಡ್ರಿ, ಅವನು ಹಿಂಗಿದ್ದಾನೆ ನೋಡ್ರಿ ಅಂತ. ವಿಚಿತ್ರ ವಿಪರ್ಯಾಸ ಅಂದ್ರೆ ಅದರ 100 ಪಟ್ಟು ನಮ್ಮೊಳಗಿರುತ್ತೆ ದೋಷಗಳು. ಅದನ್ನು ಒಂದು ದಿವಸ ಪರಿಹಾರ ಮಾಡಿಕೊಳ್ಳಿ ಪ್ರಯತ್ನ ಪಡಿ, ಯಾವತ್ತೂ ಪ್ರಯತ್ನ ಪಡಲ್ಲ. ಯಾಕೆ? ಆತ್ಮಾವಲೋಕನ ಇಲ್ಲ. ಆತ್ಮಾವಲೋಕನ ಇದ್ದವನು ಎಷ್ಟು ಬೇಗ ಮೇಲೆ ಬರ್ತಾನೆ, ಆತ್ಮಾವಲೋಕನ ಇಲ್ಲದೆ ಇದ್ದವನು ಮೇಲೆ ಬಂದವನು ಕೆಳಗೆ ಬಿದ್ದಿರ್ತಾನೆ. ಈ ವಿಷಯದಲ್ಲಿಯೂ ಭಾಗವತ ನಿರ್ಮತ್ಸರಾಣ ಅನ್ನೋ ಶಬ್ದದಿಂದ ಭಾಗವತದ ಒಳಗೆ ಪ್ರವೇಶ ಮಾಡುವಾಗ ಒಂದ್ಸಲಿ ನಿನ್ನ ಆತ್ಮಾವಲೋಕನ ಮಾಡಿಕೊಂಡು ನಿನ್ನೊಳಗೆ ಏನು ದೋಷಗಳಿದೆ, ಮಾತ್ಸರ್ಯ, ಅಸೂಯೆ, ಆಲಸ್ಯ, ಅದನ್ನೆಲ್ಲ ದೂರ ಮಾಡಿಕೊಂಡು ನನ್ನ ಹತ್ರ ಆಗ ನಾನು ನಿನ್ನನ್ನು ಕೈ ಹಿಡಿತೇನೆ ಅಂತ ಭಾಗವತದ ಅರ್ಹತೆ, ಅಧಿಕಾರಿಯ ಅರ್ಹತೆ ಪರಿಚಯವನ್ನು ಮಾಡಿಸುವ ಶಬ್ದ ನಮಗಿಷ್ಟು ಪರಿಚಯವನ್ನು ಮಾಡ್ತದೆ, ಇದನ್ನು ಹೇಳಿಕೊಡುತ್ತದೆ, ಇದನ್ನು ಹೇಳ್ಕೊಡ್ಬೇಕು. ಇನ್ನು ಮೊದಲನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಮತ್ತೊಂದು ಶ್ಲೋಕ ಇದೆ. ಈ ಸ್ಕಂದ ಹೇಳುವಾಗೆಲ್ಲ ಈ ಶ್ಲೋಕಗಳು ಬಹಳ ಮಹತ್ತರವಾದದ್ದು. ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ವೇದವ್ಯಾಸರು ಸಜ್ಜನರಿಗೆಲ್ಲ ಒಂದು ಅಪ್ಪಣೆ ಕೊಡಿಸ್ತಾರೆ. ಭಾವುಕಾಃ ಭುವಿ ಪಿಬತ ಭಾಗವತಂ ರಸಂ. ಹೆಚ್ಚೆಚ್ಚು ಭಾಗವತ ರಸವನ್ನು ಪಾನ ಮಾಡ್ರಿ ಅಂತ ಅಪ್ಪಣೆ ಕೊಡಿಸ್ತಾರೆ. ಈ ಶ್ಲೋಕದಲ್ಲಿ ಒಂದು ವಿಷಯ ಹೇಳಿದ್ರು. ಈ ರಸಪಾನ ಮಾಡಬೇಕಾದ್ರೆ ಭಾಗವತದ ರಸಾಯನ ಯಾವ ಹಣ್ಣಿಂದು, ಆ ಹಣ್ಣು ಬಿಟ್ಟ ಮರ ಯಾವುದು, ಆ ಮರ ಬೆಳೆದದ್ದಾದರೂ ಯಾವ ಭೂಮಿಯಲ್ಲಿ, ಅದನ್ನು ಪರಿಚಯಿಸುವಾಗ ಹೇಳುವಂಥ ಒಂದು ವಿಷಯ ಇದೆ. ಭಾಗವತ ಅನ್ನೋದೊಂದು ಹಣ್ಣಂತೆ. ಈ ಹಣ್ಣಿನಿಂದ ಮಾಡಿದ ರಸಾಯನ, ಅಲ್ಲಿ ಬರುವ ಕಥಾನಕಗಳು, ಅದನ್ನು ಪಾನ ಮಾಡ್ರಿ ಅಂತ ಅಪ್ಪಣೆ ಕೊಡಿಸ್ತಾ ಇದೆ. ಇದು ಬೆಳೆದದ್ದಲ್ಲಿ ಇದರ ಭೂಮಿ ಯಾವುದು? ನಿಗಮ ಕಲ್ಪತರೋರ್ಗಲಿತಂ ಫಲಂ. ವೇದಗಳೇ ಒಂದು ದೊಡ್ಡ ವೃಕ್ಷ. ವೇದ ವೃಕ್ಷದಲ್ಲಿ ಬಿಟ್ಟಂತಹ ಹಣ್ಣೆ ಶ್ರೀಮದ್ ಭಾಗವತ ಅಂತ ಪರಿಚಯ ಮಾಡಿಸಿದ್ದಾರೆ. ಇದಿಷ್ಟು ಭಾಗವತದಲ್ಲೇ ಹೇಳಿದ ವಿಷಯ. ಆದರೆ ಪ್ರಶ್ನೆಗಳು ಏನು ಹೇಳ್ತದೆ ಅಂದರೆ, ಒಂದು ಮರದಲ್ಲಿ ಹಣ್ಣು ಬಿಡಬೇಕಾದ್ರೆ ಎಲೆ ಇಲ್ಲದೆ ಬಿಟ್ಟಿದ್ದ, ಬರೀ ಎಲೆ ಇಲ್ಲದೆ ಇದ್ದ
ಇದ್ರೆ ಸಾಕೆ, ಚಿಗುರಾಗದೆ ಎಲೆ ಆಗ್ತದ? ಅರೆ, ಎಲೆ ಆದ್ಮೇಲೆ ಹೂವಾಗದೆ ಹಣ್ಣೆಲ್ಲ ಆದದ್ದಿದೆ? ಈ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತದೆ. ಅದಕ್ಕೆ ಭಗವತ್ಪಾದರು ಬ್ರಹ್ಮಾಂಡ ಪುರಾಣದ ವಚನದಂತೆ ವೇದ ವೃಕ್ಷದ ಪರಿಚಯ ಚೆನ್ನಾಗಿ ಮಾಡಿಕೊಳ್ಳಿ ಸಜ್ಜನರು ಅಂತ ಹೇಳ್ತಾರೆ. ಧರ್ಮ ಪುಷ್ಪ ಅರ್ಥಪತ್ರ ಕಾಮ ಪಲ್ಲವ ಸಂಯುತ ಮಹಾಮೋಕ್ಷ ಫಲೋ ವೃಕ್ಷ ವೇದೋಯಂ ಸಮುದೀರಿತ. ಇದೊಂದು ಅದ್ಭುತ ಅಂಶ. ವೇದ ವೃಕ್ಷದ ಹೂ ಯಾವುದು? ವೃಕ್ಷ ವೇದ ಆಗಿದೆ, ಹೂವು ಯಾವುದಾಗಿದೆ? ಧರ್ಮವೇ ಹೂವಿನಂತಿದೆ ಅಂತ. ಹೂ ಅಂದ್ರೆ ಧರ್ಮ. ಅರ್ಥ ಕಾಮ ಮೋಕ್ಷ, ನಾಲ್ಕರಲ್ಲಿ ಅರ್ಥ ಏನಿದೆ? ವೇದ ವೃಕ್ಷದ ಎಲೆ ಆಗಿದೆ ಅಂತ. ವೇದ ಒಂದು ದೊಡ್ಡ ವೃಕ್ಷ, ಮಹಾವೃಕ್ಷ ವೇದ. ವೇದ ವೃಕ್ಷದಲ್ಲಿ ಧರ್ಮವೇ ಹೂ, ವೇದ ವೃಕ್ಷದಲ್ಲಿ ಅರ್ಥವೇ ಪತ್ರ. ಕಾಮ ಇದೆ ಅಲ್ಲ, ಈ ವೃಕ್ಷದ ಚಿಗುರಿನಂತೆ, ವೇದ ವೃಕ್ಷದ ಚಿಗುರಿನಂತೆ. ಹಣ್ಣು ಯಾವುದು? ಸಂಸಾರದಿಂದ ಮೋಕ್ಷ ಪಡಿತೇವೆ ಅಂತೇವಲ್ಲ, ಆ ಮೋಕ್ಷವೇ ಹಣ್ಣು ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ ನಾಲ್ಕನ್ನು ವೇದ ವೃಕ್ಷದೊಳಗೆ ಈ ಸ್ಥಾನ ಕೊಟ್ಟು ತಿಳಿಸಿಕೊಟ್ರು ನಮಗೆ. ಇದೇ ಸ್ಥಾನ ಕೊಟ್ಟದ್ದಕ್ಕೆ ಲಾಭ ಏನು? ಎಷ್ಟು ಚೆನ್ನಾಗಿ ಅನುಸಂಧಾನ ಮಾಡಿಸ್ತಾರೆ. ಒಂದು ವೃಕ್ಷ ಹಣ್ಣು ಬಿಡಬೇಕಾದ್ರೆ ಆ ಹಣ್ಣಿನ ಹಿಂದೆ ಏನೆಲ್ಲ ಆಗಿರಲೇಬೇಕು ಅಂತ ಗೊತ್ತಿದೆ ನಮ್ಗೆ ಈಗಾಗಲೇ. ವೃಕ್ಷ ಹಣ್ಣು ಬಿಡ್ತಿದೆ ಅಂದ್ರೆ ಒಳ್ಳೆ ಎಲೆ ಇದೆ ಅಂತ ಅರ್ಥ. ಹಣ್ಣು ಬಿಡ್ತಿದೆ ಅಂದ್ರೆ ಹೂ ಬಿಟ್ಟಿದೆ ಅಂತ ಹೇಳಿ ಅರ್ಥ. ಚಿಗುರಿತ್ತು, ಎಲೆ ಆಯಿತು, ಹೂ ಬಿಡ್ತು, ಆಮೇಲೆ ಹಣ್ಣಾಯಿತು. ಇದು ಲೋಕದ ಪ್ರೊಸೆಸ್. ಇದನ್ನೇ ಉದಾಹರಣೆಯಾಗಿ ಇಟ್ಟುಕೊಂಡು ನಮಗೆ ಅನುಸಂಧಾನ ಮಾಡಿಸ್ತಾರೆ. ನಾವು ಸಂಸಾರ ಬೇಡ ಬೇಡ ಅಂತ ಹಾತೊರಿತಿದ್ದೇವೆ ನಿಜ, ಆದರೆ ಸಂಸಾರ ಬೇಡ ಅಂತ ಅನ್ನೋಷ್ಟು ಸುಲಭ ಇದನ್ನು ಬಿಟ್ಟು ಹೋಗಿ ಮೋಕ್ಷ ಪಡೀಲಿಕ್ಕೆ ಆಗ್ತದೆ ನಮಗೆ ಅಂದ್ರೆ ಹಣ್ಣು ಯಾವಾಗಲೂ ಟೈಮ್ ತಗೊಳ್ತದೆ ಅಂತ ಅರ್ಥ. ಮರನೇ ಸರಿಯಾಗಿ ನೆಟ್ಟಿಲ್ಲ, ಇನ್ನು ಚಿಗುರೇ ಒಡೆದಿಲ್ಲ, ಎಲೆನೇ ಬಿಟ್ಟಿಲ್ಲ, ಹೂನೇ ಬಿಟ್ಟಿಲ್ಲ, ಹಣ್ಣು ಬೇಕಂತ ಹೇಳಿ. ಅಂದ್ರೆ ಒಂದು ಅಂಶ ಸತ್ಯ, ಫಾಸ್ಟ್ ಫುಡ್ ವ್ಯವಸ್ಥೆಗಳೆಲ್ಲ ಭಾಗವತದಲ್ಲಿ ನಡೆಯಲ್ಲ ಅಂತ ಅರ್ಥ. ಇವತ್ತು ಭಾಗವತ ಶುರು ಮಾಡಿದ್ದೀವಿ, ನಾಳೆ ಹಣ್ಣು ಕೊಟ್ಟು ಬಿಡ್ಲಿ ಅಂದ್ರೆ ಆಗಲ್ಲ. ಇಟ್ಸ್ ಟೇಕ್ ಮೋರ್ ಟೈಮ್, ಇಟ್ಸ್ ಟೇಕ್ ಮೋರ್ ಟೈಮ್. ಯಾಕೆಂದ್ರೆ ನಾವಿರೋದು ನಮ್ಮ ಸಹಜವಾದ ಪ್ರವೃತ್ತಿಗೆ ಬರಬೇಕು, ವಿಸಹಜ ವ್ಯವಸ್ಥೆಗೆ ಹೋಗ್ಬಾರ್ದು. ಯಾವಾಗಲೂ ತಂಪಿರಲಿ ಅಂತ ಆಸೆ, ಅದಕ್ಕೆ ಒಂದು ಫ್ರಿಡ್ಜ್ ಕಂಡುಕೊಂಡ್ವಿ. ಯಾವಾಗಲೂ ಹಳಸದೇ ಇರಲಿ ಅಂತ ಆಸೆ, ಅದಕ್ಕೆ ಫ್ರಿಡ್ಜ್ ಕಂಡುಕೊಂಡ್ವಿ. ಆದರೆ ಫ್ರಿಡ್ಜಿನಿಂದ ವಸ್ತುಗಳು ತಂಪಿದ್ದಾವೆ, ಒಳಗಿರೋ ಸತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಫ್ರಿಡ್ಜ್ ಕಂಡುಕೊಂಡಿದ್ರೆ ಸಾಧ್ಯ ಆಗಲಿಲ್ಲ. ವಸ್ತು ಕಾಣಿಸ್ತಾ ಇದೆ, ಒಳಗಡೆ ಸತ್ವ ಇಲ್ಲ. ತರಕಾರಿ ಇದೆ, ಕಾಯಿಪಲ್ಯ ಇದೆ, ಆದರೆ ಒಳಗಡೆಯಲ್ಲಿ ಸತ್ವ ಇಲ್ಲ, ತಂಪಿದೆ ಮತ್ತು ಒಳ್ಳೆಯದು. ಇದು ನಮ್ಮಲ್ಲಿ ಆಗ್ತಿರೋ ವಿಕೃತಿ ಅಂಥೇಳಿ ಫ್ರಿಡ್ಜ್ ನಾಳೆ ಯಾರು ಬಿಸಾಕ್ರಿ ಅಂತ ನನ್ನ ಉದ್ದೇಶ ಅಲ್ಲ. ಮನುಷ್ಯನಿಗೆ ಸಹಜವಾದ ಫಲವನ್ನು ಪಡಿಬೇಕಾದ್ರೆ ಅದು ಟೇಕ್ ಟೈಮ್, ಅದು ಮನುಷ್ಯ ಸಮಯ ತಗೊಳ್ಳೇಬೇಕು. ಹಾಗಾಗಿ ಭಾಗವತ ಅನುಸಂಧಾನ ಮಾಡಿಸುವಾಗಲೇ ನೋಡಪ್ಪ, ನಿನ್ನ ಬಳಿಯಲ್ಲಿ ಒಂದು ವೇದ ಅನ್ನೋ ಮಹಾವೃಕ್ಷ ಇದೆ. ಆ ವೃಕ್ಷದಲ್ಲಿ ನೀನು ಮೋಕ್ಷದ ಹಣ್ಣನ್ನು ಪಡಿಬೇಕಾದ್ರೆ ಆ ಹಣ್ಣಿನ ಹಿಂದೆ ಒಳ್ಳೆ ಹೂ ಬಿಡಿಸು. ಹೂ ಬಿಡಲಿಕ್ಕೆ ಬೇಕಾಗುವ ಹಾಗೆ ಚಿಗುರು ಬಿಡಿಸು. ಚಿಗುರು ಬಿಡಲಿಕ್ಕೆ ಬೇಕಾಗುವ ಹಾಗೆ ಎಲೆ ಬಿಡಿಸು. ಚಿಗುರಿನಿಂದ ಎಲೆ, ಎಲೆಯಿಂದ ಹೂವು, ಎಲೆ ಹೂವಿದ್ರೇ ಹಣ್ಣು. ಇದು ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಭಾಗವತವನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳಿಕ್ಕೆ ಒಂದು ಅರ್ಹತೆ ಬಂತು ಅಂತ ಅರ್ಥ. ಎಂಥ ಅದ್ಭುತವಾದ ಶ್ಲೋಕಗಳು. ಅಂದರೆ ಇಲ್ಲಿ ಒಂದೊಂದೊಂದೊಂದು ಅಂಶ ಚಿಂತನೆ ಮಾಡೋಣ. ಭಾಗವತ ನಮಗೆ ಹಣ ಸಂಪಾದನೆ ಮಾಡಬೇಡ ಅಂತ ಹೇಳ್ತದ, ಅಥವಾ ಸಂಪಾದಿಸಿದ ಹಣವನ್ನು ಉಪಯೋಗಿಸ್ಬೇಡ, ಉಪಭೋಗಿಸ್ಬೇಡ ಅಂತ ಏನಾದರೂ ಹೇಳ್ತದ? ಹೇಳಿಲ್ಲ ಭಾಗವತ. ಭಾಗವತ ಹೇಳಲಿಕ್ಕೆ ಹೊರಟದ್ದೇನು? ಒಂದು ಮರ ಇದೆಯಪ್ಪ,
ಅದು ಹಚ್ಚ ಹಸಿರಾಗಿರಬೇಕು, ಯಾವಾಗಲೂ ಹೂ ಬಿಡಬೇಕು. ಹಾಗಾದರೆ ಚಿಗುರಿನ ಅವಶ್ಯಕತೆ ಇದೆ, ಆಮೇಲೆ ತಾನೇ ಅದು ಹಣ್ಣು ಬಿಡೋದು. ಇಷ್ಟನ್ನು ನೀನು ಲೋಕದಲ್ಲಿ ಅನುಸರಣೆ ಮಾಡು, ನೀನು ಮೋಕ್ಷದ ಫಲವನ್ನು ಪಡಿತೀ ಅಂತ ಹೇಳ್ತೀನಿ. ಹೂ ಎಷ್ಟೊತ್ತಿರ್ತದೆ? ಮರದಲ್ಲಿ ಒಂದು ಹೂವು ಕಾಯಿ ಆಗಲಿಕ್ಕೆ ಬೇಕಾಗುವಷ್ಟು ಸಮಯ ಇರ್ತದೆ. ಹಣ್ಣಾಯಿತು, ಕಾಯಿ ಆಯಿತು ಅಂದರೆ ಹೂವಿನ ಕೆಲಸ ಅಲ್ಲಿ ಮುಗೀತದೆ ಅಂತ ಅರ್ಥ. ಹಾಗೆ ನಾವು ಪಡಿಬೇಕಾಗಿರೋದು ಭಗವಂತನ ತತ್ವಜ್ಞಾನ ಅನ್ನೋ ಹಣ್ಣನ್ನು. ಜ್ಞಾನ ಮಾಗಿದ ಹಣ್ಣು. ಹಣ್ಣು ಪಡೀಲಿಕ್ಕೆ ಬೇಕಾಗಿರೋದು ಹೂವು ಯಾವುದು? ಧರ್ಮ ಅನ್ನೋ ಹೂವು ಅಂತ ಅರ್ಥ. ವೇದ ವೃಕ್ಷವನ್ನು ಅವಲಂಬಿಸಿ ಧರ್ಮದ ಹೂವನ್ನು ಚೆನ್ನಾಗಿ ಬಿಡಿಸಿ. ಹೂ ಬಿಡದ ಗಿಡ ಹಣ್ಣು ಬಿಟ್ಟದ್ದು ಎಲ್ಲೂ ಇಲ್ಲ ಅಂತ. ಹಣ್ಣು ಬಿಟ್ಬಿಡ್ತು ನೋಡ್ರಿ, ಹೂವೇ ಬಿಡಲಿಲ್ಲ ಅಂತ ಯಾವ್ದಾದ್ರು ಗಿಡ ನೋಡಿದರೆ? ವಸಂತ ಮಾಸದಲ್ಲಿ ಮೊದಲೆಲ್ಲ ಹೂ ಬಿಡ್ತದೆ, ಆಮೇಲೆ ಮಾವಿನ ಹಣ್ಣು, ಮಾವಿನಕಾಯಿ, ಮಾವಿನ ಹಣ್ಣು ಆಗ್ತದೆ. ಹಾಗೆ ಹೂ ಬಿಡದಂತಹ ಮರ ಹಣ್ಣು ಕೊಟ್ಟದ್ದು ಎಲ್ಲಿದೆ? ಹಾಗೆ ಧರ್ಮ ಇಲ್ಲದೇನೆ ಭಗವಂತನ ಜ್ಞಾನ ಅನ್ನೋ ಹಣ್ಣನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನು ಹೂವು ಅಂತ ಕರೆದರಂತೆ. ಅರ್ಥಪತ್ರ. ಯಾವ ಮರದಲ್ಲಿ ನೀವು ಎಲೆ ಇಲ್ಲದೇನೆ ಹೂ ಬಿಟ್ಟದ್ದನ್ನು ನೋಡಿದಿರಿ? ಎಲೆನೇ ಇರಲಿಲ್ಲ ನೋಡ್ರಿ, ಎಷ್ಟು ಹೂ ಬಿಟ್ಬಿಟ್ಟಿದೆ ಈ ಮರ. ಯಾವುದಾದ್ರೂ ಅಂಥ ಮರ ಇದೆನಾ? ಅದಕ್ಕೆ ಭಾಗವತ ಹೇಳ್ತದೆ, ವೇದ ವೃಕ್ಷದಲ್ಲಿ ಅರ್ಥ ಅನ್ನುವಂತಹ ಎಲೆ ಇದೆ. ವೇದ ಚೆನ್ನಾಗಿ ಅಧ್ಯಯನ ಮಾಡಬೇಕು. ನಿಮಗೆ ಬೇಡ ಅಂದ್ರೂ ಅರ್ಥ ನಿಮ್ಮ ಹತ್ರ ಬರಲಿಕ್ಕೆ ಶುರುವಾಗ್ತದೆ. ನಾವು ವೇದವನ್ನು ರಕ್ಷಣೆ ಮಾಡಬೇಕು, ವೇದ ನಮ್ಮನ್ನು ರಕ್ಷಣೆ ಮಾಡ್ತದೆ. ಹಾಗೆ ಬ್ರಾಹ್ಮಣ ಆರಣ್ಯಕಗಳಲ್ಲಿ ಸ್ಪಷ್ಟವಾದ ಕಥೆ. ಮಾಂ ಗೋಪಾಯ, ವೇದವಿದ್ಯೆ ಬಂದು ವಿಪ್ರನ ಬಳಿಗೆ ಕೇಳ್ತಂತೆ, ಏನಪ್ಪ ನನ್ನನ್ನು ರಕ್ಷಣೆ ಮಾಡ್ತೀಯ ನೀನು? ಆಗ ಆತ ಹೇಳ್ದ, ನಾನು ನಿನ್ನ ರಕ್ಷಿಸಿದರೆ ನೀನು ನನಗೇನು ಕೊಡ್ತೀಯ ಅಂತ ಕೇಳಿದ. ವೇದ ಹೇಳ್ತು, ನೀ ನನ್ನನ್ನು ರಕ್ಷಿಸು, ನಾನು ನಿನ್ನನ್ನು ರಕ್ಷಿಸ್ತೇನೆ ಅಂತ ಬಂತಂತೆ. ಇದು ವೇದವಿದ್ಯೆ ವಿಪ್ರನ ಬಳಿಗೆ ಬಂದು ಹೀಗೆ ಕೇಳಿದ ಕಥೆ ನಾವು ವೇದದಲ್ಲೇ ಬರ್ತದೆ. ಹಾಗಾಗಿ ನಾವು ಅರ್ಥವನ್ನು ಪ್ರತ್ಯೇಕ ಹುಡುಕೊಂಡು ಹೋಗಬೇಕಾದದ್ದಿಲ್ಲ. ವಾಸ್ತವಿಕವಾಗಿ ಮಾಡಲೇಬೇಕಾದ ಕರ್ತವ್ಯವನ್ನು ಚೆನ್ನಾಗಿ ಮಾಡ್ತಿದ್ರೆ ಅದಕ್ಕೆ ಸರಿಯಾದ ಅರ್ಥ ನಮಗೆ ಸಿಗಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಅದನ್ನು ಅರ್ಥವನ್ನು ಪತ್ರಕ್ಕೆ ಹೋಲಿಸಿದ್ರಂತೆ. ಬಹಳ ದೊಡ್ಡ ವೃಕ್ಷ ವೇದ ವೃಕ್ಷ, ಮುಂದೆ ಧರ್ಮದ ಹಣ್ಣನ್ನು, ಧರ್ಮದ ಹೂವನ್ನು ಬಿಡಲಿಕ್ಕಿದೆ. ಆ ಹೂ ಬಿಡಲಿಕ್ಕೆ ಅನಿವಾರ್ಯವಾಗಿ ಅರ್ಥ ಅನ್ನೋ ಎಲೆಯನ್ನು ಚೆನ್ನಾಗಿ ಕಾಪಾಡಿಕೊಳ್ಳೇಬೇಕಾಗಿದೆ. ಇವತ್ತು ಧರ್ಮ ನಡಿಬೇಕಾ? ಮನೆಯೊಳಗೆ ಅರ್ಥ ಇರಲೇಬೇಕು. ಅರ್ಥ ಇಲ್ಲದ ಮನೆಯಲ್ಲಿ ಧರ್ಮ ಹೇಗೆ ನಡೆಸಲಿಕ್ಕೆ ಸಾಧ್ಯ? ಹಾಗಾಗಿ ಮನುಷ್ಯನಿಗೆ ಅರ್ಥದ ಎಲೆ, ಧರ್ಮದ ಹೂ ಬಿಡಿಸ್ಲಿಕ್ಕೋಸ್ಕರ ಅನ್ನೋ ಅಂಶವನ್ನ ಅದನ್ನು ಹೂವಿಗೆ ಹೋಲಿಸಿ, ಇದನ್ನು ಎಲೆಗೆ ಹೋಲಿಸಿ ಪುರಾಣ ಹೇಳ್ತದೆ ಅಂತ. ಇವೆರಡೂ ಬರಬೇಕಾದ್ರೆ ಚಿಗುರು ಹೊಡಿಬೇಕು ಮೊದಲು. ಚಿಗುರೇ ಇಲ್ಲದೆ ಇದ್ರೆ, ಹಾಗಾಗಿ ಕಾಮ ಬೇಕು ಅಂತ ಅರ್ಥ. ಕಾಮವನ್ನು ಚಿಗುರಿಗೆ ಯಾಕೆ ಹೋಲಿಸ್ತಾರೆ? ಮನುಷ್ಯ ಮಾಡುವ ಉಪಭೋಗವೇ ಇಲ್ಲಿ ಕಾಮ ಅಂತ ಹೆಸರಿನಿಂದ ಕರೆದದ್ದು. ವಿಷಯಗಳು ಉಪಭೋಗ ಮಾಡಬೇಕು. ಯಾಕೆ? ಮುಂದೆ ಅವನು ಪಡಿಬೇಕಾದ ಹೂವು ಬಹಳ ದೊಡ್ಡದಿದೆ, ಹಣ್ಣು ದೊಡ್ಡದಿದೆ. ಆದರೆ ಚಿಗುರು ಎಷ್ಟು ತಾತ್ಕಾಲಿಕವೋ ವಿಷಯಗಳ ಉಪಭೋಗವೂ ಕೂಡ ಅಷ್ಟೇ ತಾತ್ಕಾಲಿಕ ಅಂತ ತಿಳಿಸ್ಲಿಕ್ಕೆ ಚಿಗುರಿಗೆ ಬಳಸಿದ್ದಾರೆ. ಹೀಗೆ ಧರ್ಮ ಪುಷ್ಪ, ಅರ್ಥಪತ್ರ, ಕಾಮ ಪಲ್ಲವ ಸಂಯುತ, ಮಹಾಮೋಕ್ಷ ಫಲೋ ವೃಕ್ಷ ವೇದೋಯಂ ಸಂಜೀವಿತ. ವೇದ ಅನ್ನುವ ದೊಡ್ಡ ವೃಕ್ಷ, ಆ ವೃಕ್ಷದಲ್ಲಿ ಇಷ್ಟೆಲ್ಲ ಒಳಗೊಂಡಿದೆ. ಮೋಕ್ಷವೇ ಹಣ್ಣು. ಆ ಮೋಕ್ಷದ ಹಣ್ಣನ್ನು ತಂದುಕೊಡುವಂತಹದ್ದು ಶ್ರೀಮದ್ ಭಾಗವತ, ಜ್ಞಾನದ ಮೂಲಕ. ಹಾಗಾಗಿ ಭಾಗವತವನ್ನು ಹಣ್ಣು ಅಂತ ಕರೆದದ್ದು. ಹಣ್ಣನ್ನು ತಂದುಕೊಡ್ಲಿಕ್ಕೂ ಹಣ್ಣು ಅಂತ ಹೇಳಿ ಕರೀತಾರೆ. ಲೋಕದ ವ್ಯವಹಾರ, ರಸ್ತೆ ಬದಿಯಲ್ಲಿ ಕಾಯಿಪಲ್ಯ ಮಾರ್ಕೊಂಡು ಹೋಗ್ತಿರ್ತಾರೆ. ಅವನ ಹೆಸರು ನಮಗೆ ಗೊತ್ತಿಲ್ಲ. ನಾವು ಕೂಗುವಾಗ ಕಾಯಿಪಲ್ಯ ಮಾರೋ ಇಲ್ಲಿ ಅಂತ ಕರಿತೀವಿ. ಅವನ ಹೆಸರು ಕಾಯಿಪಲ್ಯನ? ಕಾಯಿಪಲ್ಯ ಮಾರುವವ, ಕೊಡುವವ ತಂದು. ಹಾಗೆ ಶ್ರೀಮದ್ ಭಾಗವತ ಮೋಕ್ಷ ಅನ್ನೋ ಹಣ್ಣನ್ನು ಕೊಡೋದು. ಅದಕ್ಕೆ ಭಾಗವತವನ್ನು ಹಣ್ಣು ಅಂತ ಕರೆದ್ರಂತೆ.
ಅದಕ್ಕೆ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ. ಇದು ಮೊದಲನೇ ಸ್ಕಂದದಲ್ಲಿ ಮನುಷ್ಯರಾಗಿ ನಾವೆಲ್ಲ ಮೋಕ್ಷದ ಹಣ್ಣನ್ನು ಪಡೀಲಿಕ್ಕೆ ಭಾಗವತ ಅನ್ನುವ ಆ ಹಣ್ಣನ್ನು ಆಶ್ರಯಿಸಿ ತನ್ಮೂಲಕ ತತ್ವಜ್ಞಾನವನ್ನು ಪಡೆದು ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗಲಿ ಅಂತ ನಮಗೆ ಅಪ್ಪಣೆ ಕೊಡಿಸ್ತಾರೆ. ಇನ್ನು ಮೊದಲನೇ ಸ್ಕಂದದಲ್ಲಿ ಇನ್ನು ಕೆಲವು ಅಂಶಗಳನ್ನು ಕಥೆಯ ಮೂಲಕವಾಗಿಯೂ ಹೇಳ್ತಾರೆ. ಭಾಗವತ ಯಾಕೆ ಶ್ರೇಷ್ಠ ಅಂತಲಿಕ್ಕೆ ಒಂದು ಕಥೆ ಹೇಳ್ತಾರೆ. ವೇದವ್ಯಾಸರು ಎಲ್ಲ ಪುರಾಣಗಳ ರಚನೆ ಮಾಡಿದ್ದಾರೆ. 17 ಪುರಾಣಗಳ ರಚನೆ ಆಗಿಬಿಟ್ಟು, ಬ್ರಹ್ಮಸೂತ್ರಗಳ ರಚನೆ ಆಯಿತು, ವೇದಗಳನ್ನೆಲ್ಲ ವಿಭಾಗ ಮಾಡಿ ಆಯಿತು, ಮಹಾಭಾರತ ರಚನೆ ಆಯಿತು. ಆದರೆ ವೇದವ್ಯಾಸರಿಗೆ ಅಲಂಬುದ್ಧಿ ಇಲ್ಲ. ಅಲಂಬುದ್ಧಿ ಅಂದರೆ ತೃಪ್ತಿ ಇಲ್ಲ. ಇನ್ನೂ ಒಂದು ಯಾವುದೋ ಬರಿಬೇಕಿದೆ ಅಂತ ಅವರ ಮನಸ್ಸಿನಲ್ಲಿ ಭಾವನೆ ಬಂದಿದೆ. ಅದೇ ಸಮಯಕ್ಕೆ ನಾರದರು ವೇದವ್ಯಾಸರ ಬಳಿಗೆ ಬಂದರು. ವ್ಯಾಸರ ಮುಖ ಚಿಹ್ನೆ, ಮುಖದಲ್ಲಿ ಕೆಲವು ಚಿಹ್ನೆ ಇದ್ದರೆ ಅವರು ಒಳಗೆ ಏನು ಆಲೋಚನೆ ಮಾಡ್ತಾರೆ ಅಂತ ಹೇಳ್ಬೋದು. ಈಗೆಲ್ಲ ಅದಕ್ಕೆ ಬೇರೆ ಬೇರೆ ಶಬ್ದಗಳು ಬಂದಿದ್ದಾವೆ. ಮೈಂಡ್ ರೀಡ್ ಅಂತ. ಇಟ್ಸ್ ಎ ಮೈಂಡ್ ರೀಡ್. ಮನುಷ್ಯನ ಹಣೆಗಳಲ್ಲಿ ಬಹಳ ಗೆರೆಗಳು ಜಾಸ್ತಿ ಮೂಡಿದೆ, ಹುಬ್ಬು ಗಂಟು ಹಾಕ್ತಾ ಇದೆ, ಕಣ್ಣಿನ ಎಡಭಾಗದಲ್ಲಿ ಹೆಚ್ಚು ನೋಡುತ್ತಿದ್ದಾನೆ. ಇದೆಲ್ಲ ಒಂದು ದೈಹಿಕ ಸಾಮುದ್ರಿಕ ಲಕ್ಷಣಗಳಲ್ಲಿ ಹೇಳ್ಕೊಡ್ತಾರೆ ನಮಗೆ. ಮಾತನಾಡಿಸುವಾಗ ಅತಿ ಹೆಚ್ಚು ಹಾಗೆ ಮಾಡ್ತಾ ಇದ್ರೆ ವ್ಯಕ್ತಿಯ ಒಳಗಡೆ ಏನು ಆಲೋಚನೆ ನಡೀತಿದೆ ಅಂತ ಊಹಿಸ್ಬೋದು. ಅದೊಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳ್ತಾರೆ. ಅವನು ನಡೆದು ಬರುವಾಗ ಅವನ ಹೆಜ್ಜೆ ಹೇಗೆ ಹಾಕ್ತಿದ್ದಾನೆ, ಅವನ ದೇಹದೊಳಗೆ ಎಡಭುಜ ಬಲಭುಜಗಳಲ್ಲಿ ಯಾವುದು ಹೆಚ್ಚು ಎತ್ತರವಾಗಿದೆ, ಅವನ ಕಿವಿಗಳಲ್ಲಿ ಯಾವ ಮುಖವಾಗಿ ಕಿವಿಗಳನ್ನು ಹೆಚ್ಚು ಅವನು ಅದರಿಸಿದ್ದಾನೆ, ಹುಬ್ಬು ಹೇಗಾಗಿದೆ, ಎಲ್ಲದರಿಂದಲೂ ಕೂಡ ಒಬ್ಬ ವ್ಯಕ್ತಿಯ ಮನಸ್ಸಿನೊಳಗೆ ಏನು ನಡೀತಿದೆ ಅಂತ ನಾವು ಕಂಡು ಹಿಡ್ಕೊಳ್ಳಿಕ್ಕೆ ಬರ್ತದೆ. ಇಲ್ಲೇನಾಯಿತು, ಸದ್ಯಕ್ಕೆ ಅದರ ಹೆಚ್ಚು ವಿಸ್ತಾರ ಬೇಡ. ಆ ಶಾಸ್ತ್ರದ್ದು ಅದೊಂದು ಅದ್ಭುತ ರಹಸ್ಯ ಶಾಸ್ತ್ರ. ಇಲ್ಲೇನಾಗಿದೆ, ವೇದವ್ಯಾಸರ ಬಳಿಗೆ ನಾರದರು ಬಂದಾಗ ನಾರದರ ಮುಖದಲ್ಲಿ ಚಿಂತಾಮುದ್ರೆ ಇತ್ತಂತೆ. ಚಿಂತಾಮುದ್ರೆ ಎನ್ನುವುದು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿದಂಥ ಒಂದು ವಿಷಯ. ಚಿಂತಾಮುದ್ರೆ, ಮನುಷ್ಯ ಚಿಂತೆ ಒಳಗೆ ಮಾಡ್ತಾ ಇದ್ರೆ ಕಣ್ಣು ಯಾವಾಗಲೂ ಕೂಡ ಕೆಳಗಿಳಿದಿರ್ತದೆ. ನೀವು ಚಿಂತೆ ಮಾಡೋರು ಯಾವತ್ತಾದ್ರೂ ಕಣ್ಣು ಮೇಲೆ ಮಾಡಿರ್ತಾರೆ ಅಂತಿರಲ್ಲ. ಕಣ್ಣು ಮೇಲೆ ಕೆಳಗೆ ಅನ್ನೋದ್ರದ್ದು ಅರ್ಥ ಬೇರೆ ಇದೆ. ಮತ್ತೆ ಸಾಮುದ್ರಿಕ ಶಾಸ್ತ್ರದ ದೃಷ್ಟಿಯಲ್ಲಿ ಹಾಗಿರ್ತದೆ. ಅನೇಕ ಡಾಕ್ಟರ್ಗಳನ್ನು ಸಂಪರ್ಕ ಮಾಡ್ತೇವಲ್ಲ ಇವತ್ತು. ಹಲ್ಲಿನ ಡಾಕ್ಟರ್ ಹತ್ರ ಹೋದರೆ ಒಂದು ಸೀಟ್ ಮೇಲೆ ಮಲಗಿಸ್ತಾರೆ. ನಿಮ್ಮ ಹಲ್ಲು ಏನಾದರೂ ಅವ್ರು ಸರಿಪಡಿಸ್ಲಿಕ್ಕೆ ಹೋದಾಗ ಮೊದಲು ಹೇಳೋದೇನು ಅಂದರೆ, ಕಣ್ಣು ನಿಮ್ಮ ಕಾಲು ನೋಡ್ತಾ ಇದ್ರಿ ಅಂತ ಹೇಳ್ತಾರೆ. ಅಪ್ಪಿ ತಪ್ಪಿ ಕಣ್ಣೇನಾದ್ರೂ ಮೇಲೆ ಹೋಯಿತು ಅಂದರೆ ಅವ್ರ ಕೆಲಸ ನಿಲ್ಲಿಸ್ಬಿಡ್ತಾರೆ, ಬೇಡ ಏನು ಅಂತ. ಇದೆಲ್ಲ ಹಲ್ಲಿನ ಡಾಕ್ಟರ್ ಮಾಡ್ತಾರೆ. ಅಂದರೆ ವ್ಯಕ್ತಿಯ ಒಳಗೆ ಕಣ್ಣಿನೊಳಗಿರೋ ಗುಡ್ಡೆಯ ಮೇಲೆ ಎಲ್ಲಿ ನೋಡ್ತಾನೆ, ಏನು ಮಾಡ್ತಾನೆ ಅಂತ ಮನಸ್ಸಿನೊಳಗೆ ಏನು ಆಲೋಚನೆ ನಡೀತದೆ ಅಂತ ಹೇಳುವ ಒಂದು ಪ್ರಸಂಗ. ಈತ ಸುಳ್ಳು ಹೇಳ್ತಾನೆ, ಇವನು ಸತ್ಯ ಹೇಳ್ತಾನೆ, ಎಲ್ಲ ತಿಳ್ಕೊಳ್ಳಿಕ್ಕೆ ಬರ್ತದೆ ನಮಗೆ. ಹಾಗೆ ವ್ಯಾಸರ ಮುಖಮುದ್ರೆ ಚಿಂತೆಯ ಮುಖಮುದ್ರೆ. ಅಂದರೆ ಸ್ವಲ್ಪ ಹುಬ್ಬು ಹತ್ರ ಬಂದಿದೆ, ಎರಡೂ ಹುಬ್ಬುಗಳು ಸ್ವಲ್ಪ ಹತ್ರ ಬಂದಿದೆ ಅಂದರೆ ಒಳಗೇನೋ ಚಿಂತೆ ನಡೆದಿದೆ ಅಂತ ಅರ್ಥ. ಒಳಗೇನೋ ಚಿಂತೆ ನಡೆದಿದ್ದಕ್ಕೆ ವೇದವ್ಯಾಸರನ್ನ ನಾರದರು ಕೇಳ್ತಾರೆ, ವ್ಯಾಸರೇ ಇಷ್ಟೆಲ್ಲ ಗ್ರಂಥಗಳನ್ನು ರಚನೆ ಮಾಡಿ ಸಮಾಜಕ್ಕೆ ಕೊಟ್ರಿ, ಇನ್ನೂ ನಿಮಗೇನಂಥ ಚಿಂತೆ ಅಂತ ಕೇಳಿದ್ರು. ಅದಕ್ಕೆ ವೇದವ್ಯಾಸರಂತಾರೆ, ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ. ನೀನು ಹೇಳಿದ ಹಾಗೆ ನನಗೆ ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿದ್ದೇನೆ, ವೇದಗಳನ್ನು ವಿಭಾಗ ಮಾಡಿ ಕೊಟ್ಟಿದ್ದೇನೆ ನಿಜ. ಆದರೂ ಯಾವುದೋ ಒಂದು ಬಾಕಿ ಉಳಿದಿದೆ ಅಂತ ಅನಿಸ್ತಿದೆ, ಅದಕ್ಕೆ ಕಾರಣ ನೀನು ಹೇಳಬೇಕು ಅಂತ ವೇದವ್ಯಾಸ. ಆಗ ವೇದವ್ಯಾಸರು ಹೀಗೆ ಹೇಳ್ತಿದ್ದಾನೆ,
ಲೋಕಕ್ಕೆ ವಿಡಂಬನ ಮಾಡಿ ಮಾತನಾಡ್ತಾನೆ ಅಂತ ಹೇಳಿ ನಾರದರು ಇನ್ನೊಂದು ಬರಿಬೇಕಾದದ್ದು ಬಾಕಿ ಉಳಿದಿದೆ ಅಂತ ನಾರದರು ಆ ವ್ಯಾಸರ ಬಳಿಗೆ ಪ್ರಾರ್ಥನೆ ಮಾಡಿಕೊಂಡರು. ಸ್ವಾಮಿ, ಮಹಾಭಾರತ ರಚನೆ ಮಾಡಿದಿ, ಹಾಗೆ ವೇದಗಳನ್ನೇನೋ ವಿಭಾಗ ಮಾಡಿ ಬ್ರಹ್ಮಸೂತ್ರಗಳನ್ನು ಕೊಟ್ಟಿ, ಆದರೆ ಅವು ಯಾವ ಗ್ರಂಥಗಳು ಸಾಮಾನ್ಯ ಜನರನ್ನ, ಶ್ರೀ ಸಾಮಾನ್ಯರನ್ನ ಕೂಡ್ಲೇ ಮುಟ್ಟಲ್ಲ ಅಂತಂದ್ರು. ಗ್ರಂಥಗಳು ಅವರನ್ನು ಮುಟ್ಟಲ್ಲ, ಅಥವಾ ಅವರೇನಾದರೂ ಗ್ರಂಥಗಳನ್ನು